ನಮಸ್ಕಾರ ಸ್ನೇಹಿತರೆ, ಇವತ್ತು ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ 2020ರಲ್ಲಿ ಕೇಳಲಾಗಿರ್ತಕ್ಕಂತಹ ಒಂದು ಪ್ರಶ್ನೆನ ನಾವು ಚರ್ಚೆ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ಸುಮಾರು 10 ಪ್ರಶ್ನೆಗಳನ್ನ 10 ಸ್ಟ್ಯಾಟಿಕ್ ಟಾಪಿಕ್ಗಳನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ಮುಂದಿನ ಭಾಗವಾಗಿ ಅದೇ 2020ರ PC ಪರೀಕ್ಷೆಯಲ್ಲಿ ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಚರ್ಚೆಯನ್ನ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು PC ಪರೀಕ್ಷೆ 2020ರಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ. ಸೊ ಒಂದನೇ ಪ್ರಶ್ನೆ ನಾವು ನೋಡೋಣ. ಸೊ ಒಂದನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಪರೀಕ್ಷೆಯಲ್ಲಿ ನಾವು ಪ್ರಶ್ನೆಯನ್ನ ಓದುವಂತ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ಓದಬೇಕಾಗತ್ತೆ. ಪ್ರತಿಯೊಂದು ಪದ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಕೇಳಿದ್ದಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ಕೇಳಿದರೆ, ರಾಜ್ಯ ತುರ್ತು ಪರಿಸ್ಥಿತಿಗೆ ನಾವು ಇನ್ನೂ ಬೇರೆ ಹೆಸರಿನಿಂದ ಕೂಡ ಕರಿತೇವೆ. ಅದೇನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆ, ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂದ್ರೂ ಕೂಡ ಒಂದೇ, ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೂ ಕೂಡ ಒಂದೇ. ಸೊ ಆಪ್ಷನ್ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಪ್ಷನ್ ಎ 352ನೇ ವಿಧಿ, ಆಪ್ಷನ್ ಬಿ 356ನೇ ವಿಧಿ, ಆಪ್ಷನ್ ಸಿ 360ನೇ ವಿಧಿ, ಆಪ್ಷನ್ ಡಿ 370ನೇ ವಿಧಿ. ಸೊ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತಕ್ಕಂತಹ ವಿಧಿ, ತಿಳಿಸ್ತಕ್ಕಂತಹ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಬಿ 356ನೇ ವಿಧಿ ಅಂತಕ್ಕಂಥದ್ದು. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಅದರ ಕುರಿತಾದಂತೆ ವಿವರಣೆಯನ್ನ ನೀಡುತ್ತೆ. ಸೊ ಹಾಗಾದ್ರೆ ಇಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇರಬೇಕು. ಹೀಗಾಗಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಭಾರತದ ಸಂವಿಧಾನದ 18ನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? 18ನೇ ಭಾಗದಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯ ವಿವರಣೆಯನ್ನ ನೀಡಲಾಗಿದೆ. ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಅಂತ ಹೇಳಿದ್ರೆ, ಸಂವಿಧಾನದ 352ರಿಂದ ಸಂವಿಧಾನದ ವಿಧಿ 352ರಿಂದ 360ನೇ ವಿಧಿವರೆಗೆ 360ನೇ ವಿಧಿವರೆಗೆ ಈ ಒಂದು ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಸೊ ಎಷ್ಟು ವಿಧದ ಒಂದು ತುರ್ತು ಪರಿಸ್ಥಿತಿಯನ್ನ ಭಾರತದ ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ, ಎಷ್ಟು ವಿಧದ ಅಂತ ಹೇಳಿದ್ರೆ 3 ವಿಧದ ತುರ್ತು ಪರಿಸ್ಥಿತಿಯನ್ನ ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಆ 3 ವಿಧದ ತುರ್ತು ಪರಿಸ್ಥಿತಿಗಳು ಯಾವ್ಯಾವ ಅಂತ ಹೇಳಿದ್ರೆ, ಅದರಲ್ಲಿ ಒಂದನೆಯದ್ದು 352ನೇ ವಿಧಿ, 352ನೇ ವಿಧಿ. ಇನ್ನು ಎರಡನೇದು 356ನೇ ವಿಧಿ, 356ನೇ ವಿಧಿ. ಇನ್ನು ಮೂರನೆಯ ವಿಧಿ ಯಾವುದು? ಮೂರನೆಯ ಒಂದು ವಿಧ ಯಾವುದು ಅಂತ ಹೇಳಿದ್ರೆ 360ನೇ ವಿಧಿ, 360ನೇ ವಿಧಿ. ಸೊ 3 ರೀತಿಯ ತುರ್ತು ಪರಿಸ್ಥಿತಿಯನ್ನ ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಈ 352ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು 356ನೇ ವಿಧಿ ನಾವು ಈಗಾಗಲೇ ನೋಡಿದೀವಿ, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸಿಕೊಡುತ್ತೆ. ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸಿಕೊಡುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದ್ರ ಬಗ್ಗೆನೂ ಕೂಡ ಕೇಳಿದರೆ ಪ್ರಶ್ನೆ. ಇಲ್ಲಿವರೆಗೆ ಈ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಭಾರತ ದೇಶದಲ್ಲಿ ಘೋಷಣೆ ಮಾಡಿಲ್ಲ. 360ನೇ ವಿಧಿ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು, ಆದ್ರೆ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಒಂದು ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನ ಭಾರತ ದೇಶದ ಸಂವಿಧಾನದ ಕರ್ತೃಗಳು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದಾರೆ, ಯಾವ ಕಾನೂನಿನಿಂದ ಇದನ್ನ ಎರವಲು ಪಡೆದುಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇದನ್ನ ಭಾರತ ಸರ್ಕಾರ ಕಾಯ್ದೆ 1935ರ ಒಂದು ಕಾಯ್ದೆಯ ಮುಖಾಂತರವಾಗಿ ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ವಿಧಿಗಳನ್ನ ಭಾರತ ಸಂವಿಧಾನದಲ್ಲಿ ಎರವಲು ಪಡೆದುಕೊಂಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಉಪಬಂಧಗಳ ಬಗ್ಗೆ 1935ರ ಕಾಯ್ದೆಯಲ್ಲಿ ಉಲ್ಲೇಖಿಸಲಾಗಿದೆ. ಆ ಒಂದು ಉಪಬಂಧಗಳನ್ನ ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಭಾರತದ ಸಂವಿಧಾನದ ಕರ್ತೃಗಳು ಎರವಲು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಜರ್ಮನಿಯ ವೀಮರ್ ಸಂವಿಧಾನ, ಜರ್ಮನಿಯ
ಜರ್ಮನಿಯ ವೀಮರ್ ಸಂವಿಧಾನ ಅಂತ ಹೇಳಿ ಬರುತ್ತದೆ. ಜರ್ಮನಿಯ ವೀಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವ ರೀತಿ ವಜಾ ಮಾಡಬಹುದು ಅನ್ನೋದ್ರ ಬಗ್ಗೆ ಆ ಒಂದು ಅಂಶವನ್ನ ಈ ಒಂದು ಭಾರತದ ಸಂವಿಧಾನದ ಕರ್ತೃಗಳು ಜರ್ಮನಿಯ ವೀಮರ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ. 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ತುರ್ತು ಪರಿಸ್ಥಿತಿಯ ಉಪಬಂಧಗಳ ಬಗ್ಗೆ ಎರವಲು ಪಡ್ಕೊಂಡ್ರೆ, ಈ ಜರ್ಮನಿಯ ವೀಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವ ರೀತಿ ವಜಾ ಮಾಡಬಹುದು ಅನ್ನೋದ್ರ ಕುರಿತಾದಂತಹ ಅಂಶಗಳನ್ನ ನಮ್ಮ ಸಂವಿಧಾನದ ಕರ್ತೃಗಳು ಎರವಲು ಪಡ್ಕೊಂಡಿದ್ದಾರೆ. ನಾನು ಭಾರತ ದೇಶದ ಸಂವಿಧಾನವನ್ನ ಎರವಲು ಸಂವಿಧಾನ ಅಂತ ಹೇಳಿ ಪದೇ ಪದೇ ಬಳಸ್ತಾ ಇರ್ತೇನೆ. ಹಾಗಾದ್ರೆ ಎರವಲು ಸಂವಿಧಾನ ಅಂತಂದ್ರೆ ಏನದು ಅಂತ ಅನ್ನೋದನ್ನ ನಾವು ನೋಡೋದಾದ್ರೆ, ಭಾರತ ದೇಶದ ಸಂವಿಧಾನ ಕೆಲವೇ ತಿಂಗಳಲ್ಲಿ ಕೆಲವೇ ವರ್ಷದಲ್ಲಿ ರಚನೆಯಾಗಿರ್ತಕ್ಕಂಥದ್ದಲ್ಲ. ಸುಮಾರು ವರ್ಷಗಳ ಕಾಲ ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನವನ್ನ ಮಾಡಿ ಆ ದೇಶದಲ್ಲಿ ಯಾವ ಒಳ್ಳೆಯ ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿದೆಯೋ ಅಂತಹ ಒಂದು ಒಳ್ಳೆಯ ಅಂಶಗಳನ್ನ ಭಾರತ ದೇಶದ ಸಂವಿಧಾನದಲ್ಲಿ ಸೇರಿಸಿ ಅದನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಭಾರತ ದೇಶದ ಸಂವಿಧಾನವನ್ನು ನಾವು ಎರವಲು ಸಂವಿಧಾನ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಕೇಳಿದ್ದಾರೆ. ಸೊ ಹೀಗಾಗಿ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ನಾವಿಲ್ಲಿ ನೋಡೋಣ. ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ಅಂಶಗಳು ಯಾವಪ್ಪ ಅಂತ ಹೇಳಿದ್ರೆ, ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಯಾವಾಗ ಘೋಷಣೆ ಮಾಡಬಹುದು, ಯಾರ ಘೋಷಣೆಯನ್ನ ಮಾಡ್ತಾರೆ, ಯಾವ ಅಂಶಗಳ ಆಧಾರದಲ್ಲಿ ಯಾವ ಸಂದರ್ಭದಲ್ಲಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು ಅನ್ನುವಂಥದ್ದು ನೋಡೋದಾದ್ರೆ, ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಎರಡು ವಿಶೇಷ ಸಂದರ್ಭಗಳಲ್ಲಿ ಇದನ್ನ ಘೋಷಣೆಯನ್ನ ಮಾಡ್ತಾರೆ. ಘೋಷಣೆ ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಗೆ ಇದೆ. ಯಾರಿಗಿದೆ? ರಾಷ್ಟ್ರಪತಿಗಳು ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡತಕ್ಕಂತಹ ಅಧಿಕಾರವನ್ನ ಹೊಂದಿರ್ತಾರೆ. ಇಲ್ಲಿ ಎರಡು ಸಂದರ್ಭಗಳಿದ್ದಂತಹ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿಗಳು ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಒಂದನೇ ಸಂದರ್ಭ, ಒಂದನೇ ಸನ್ನಿವೇಶ ಯಾವುದು ಅಂತ ಹೇಳಿದ್ರೆ, ಸೊ ಅಲ್ಲಿ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ. ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂತಹ ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನ ನಡೆಸಲು ವಿಫಲವಾದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಆಡಳಿತವನ್ನ ನಡೆಸದೆ ಹೋದ್ರೆ ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ವರದಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಆದ್ರೆ ಇಲ್ಲಿ ಒಂದು ಅಂಶವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ರಾಜ್ಯಪಾಲರು ವರದಿಯನ್ನ ಕೊಟ್ರೆ ಮಾತ್ರ ರಾಷ್ಟ್ರಪತಿಗಳು ಈ ರೀತಿಯಾದಂತಹ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡುತ್ತೆ. ಇಲ್ಲ, ಅದರ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಆ ಕುರಿತಂತೆ ವರದಿಯನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲೂ ಕೂಡ ರಾಷ್ಟ್ರಪತಿಗಳಿಗೆ ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಅದು ಆಡಳಿತ ನಡೆಸ್ತಾ ಇಲ್ಲ ಅಂತ ಹೇಳಿ ಏನಾದರೂ ಅನಿಸಿದ್ರೆ ಆ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ವರದಿಯನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಇನ್ನು ಎರಡನೇ ಅಂಶ ಯಾವುದಂತ ಹೇಳಿದ್ರೆ, ಸಂವಿಧಾನದ 365ನೇ ವಿಧಿ ಏನ್ ಹೇಳುತ್ತಂತ ಹೇಳಿದ್ರೆ, ಈ ಒಂದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ನಿರ್ದೇಶನಗಳನ್ನ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂತಹ ನಿರ್ದೇಶನಗಳನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಲು ವಿಫಲವಾದರೆ ಅಥವಾ ಅದಕ್ಕೆ ವಿರುದ್ಧವಾಗಿ ವರ್ತನೆಯನ್ನ ಮಾಡಿದರೆ ಅಂತಹ ಸಂದರ್ಭದಲ್ಲಿ 365ನೇ ವಿಧಿ ಅನುಸಾರವಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಣೆ ಮಾಡಬಹುದು. ಸೊ ಎರಡು ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು ಅಂತಕ್ಕಂತಹ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾದ್ರೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ ನಂತರ ಏನಾಗುತ್ತೆ, ಯಾವೆಲ್ಲ ಪ್ರಕ್ರಿಯೆಗಳು ಆರಂಭ ಆಗ್ತವೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಘೋಷಣೆ ಮಾಡಿರೋದನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತೆ. ಆ ಸಂಸತ್ತಿನಲ್ಲಿ ಮಂಡಿಸಿದ ನಂತರ ಆ ಒಂದು ಸಂಸತ್ತು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ 60 ದಿನಗಳ ಒಳಗಾಗಿ 60 ದಿನಗಳ ಒಳಗಾಗಿ 60 ದಿನ ಅಂದ್ರೆ 2 ತಿಂಗಳು 2 ತಿಂಗಳ ಒಳಗಾಗಿ ಬರೆದು ಬಿಡ್ತೇನೆ. 2 ತಿಂಗಳ ಒಳಗಾಗಿ
ಸಂಸತ್ತು ಸರಳ ಬಹುಮತದ ಮುಖಾಂತರವಾಗಿ, ಸರಳ ಬಹುಮತದ ಮೂಲಕ ಅದನ್ನ ಅನುಮೋದನೆ ನೀಡಬೇಕು. ಅದಕ್ಕೆ ಅನುಮೋದನೆ ನೀಡಿದ ನಂತರ ಆ ರಾಜ್ಯ ತುರ್ತು ಪರಿಸ್ಥಿತಿ ಅನುಷ್ಠಾನಕ್ಕೆ ಬರತಕ್ಕಂಥದ್ದು. ಇನ್ನು ಈ ಒಂದು ತುರ್ತು ಪರಿಸ್ಥಿತಿಯನ್ನ, ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಎಷ್ಟು ಕಾಲಾವಧಿಯವರೆಗೆ, ಗರಿಷ್ಠ ಎಷ್ಟು ಕಾಲಾವಧಿಯವರೆಗೆ ಘೋಷಣೆ ಮಾಡಬಹುದು, ವಿಸ್ತರಣೆ ಮಾಡಬಹುದು ಅನ್ನೋದನ್ನು ನೋಡೋದಾದ್ರೆ ಗರಿಷ್ಠ 3 ವರ್ಷಗಳ ಅವಧಿಯವರೆಗೆ ಇದನ್ನ ವಿಸ್ತರಣೆ ಮಾಡಬಹುದು. ಗರಿಷ್ಠ 3 ವರ್ಷಗಳ ಅವಧಿಯವರೆಗೆ ಇದನ್ನ ಘೋಷಣೆ ಮಾಡಬಹುದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಗರಿಷ್ಠ 3 ವರ್ಷಗಳವರೆಗೆ ಇದನ್ನ ಘೋಷಣೆ ಮಾಡಬಹುದು. ಆದ್ರೆ ಏಕಕಾಲಕ್ಕೆ 3 ವರ್ಷಗಳವರೆಗೆ ಘೋಷಣೆ ಮಾಡಬಹುದಾ? ಇಲ್ಲ, ಏಕಕಾಲಕ್ಕೆ 3 ವರ್ಷಗಳವರೆಗೆ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನು ಅವಕಾಶವನ್ನ ಕಲ್ಪಿಸಿದೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ, ಸೊ 6 ತಿಂಗಳಿಗೆ ಒಮ್ಮೆ ಪುನಃ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು, ಸರಳ ಬಹುಮತದ ಮುಖಾಂತರವಾಗಿ. ಹೀಗೆ 6 ತಿಂಗಳ ಅಂತ ಹೇಳಿ ಅಂದ್ಕೊಂಡ್ರೆ ಆ 3 ವರ್ಷಗಳವರೆಗೆ, ಸೊ ಗರಿಷ್ಠ ಕಾಲಾವಧಿಯವರೆಗೆ ಅದನ್ನ ವಿಸ್ತರಣೆ ಮಾಡಬಹುದು ಅಂತಕ್ಕಂತಹ ಒಂದು ಅವಕಾಶವನ್ನ ಈ ಒಂದು ಭಾರತ ಸಂವಿಧಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಓಕೆ, ಈಗ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರಂತ ಏನಾಗುತ್ತೆ? ಸೊ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲವನ್ನ ವಜಾ ಮಾಡಲಾಗುತ್ತೆ. ಅದಾದ ಬಳಿಕ ಆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ವಜಾ ಆದಂತಹ ಸಂದರ್ಭದಲ್ಲಿ ಇಲ್ಲಿನ ಆಡಳಿತವನ್ನ ರಾಷ್ಟ್ರಪತಿಗಳು ರಾಜ್ಯಪಾಲರ ಮುಖೇನವಾಗಿ ನಡೆಸ್ತಾರೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಬಜೆಟ್ ಆಗಿರಬಹುದು, ಕಾನೂನುಗಳಾಗಿರಬಹುದು, ಅದನ್ನ ರಚನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ಸಂಸತ್ತು ರಚನೆ ಮಾಡುತ್ತೆ. ಸೊ ರಾಷ್ಟ್ರಪತಿಗಳು ರಾಜ್ಯಪಾಲರ ಮುಖಾಂತರವಾಗಿ ಅಥವಾ ರಾಷ್ಟ್ರಪತಿಯಿಂದ ಸೂಚಿಸಲ್ಪಟ್ಟ ವ್ಯಕ್ತಿಯಿಂದ ಅಲ್ಲಿ ಆಡಳಿತ ನಡೆಸಲಾಗುತ್ತೆ. ಸಾಮಾನ್ಯವಾಗಿ ರಾಜ್ಯಪಾಲರು ಅಲ್ಲಿದ್ದಂತಹ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತಹ ಮುಖ್ಯ ಕಾರ್ಯದರ್ಶಿ ಮುಖಾಂತರವಾಗಿ ರಾಷ್ಟ್ರಪತಿಯವರ ಪ್ರತಿನಿಧಿಯ ಭಾಗವಾಗಿ ಅವರ ಆಡಳಿತವನ್ನ ಇಲ್ಲಿ ನಡೆಸ್ತಾರೆ ಅನ್ನುವಂಥದ್ದು. ಸೊ ಇದಿಷ್ಟು ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ನಾವು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳಿದರೆ, ಸೊ ಆಪ್ಷನ್ ಎ ಏನಂತ ಕೇಳಿದರೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಸೊ 14ನೇ ವಿಧಿ ಆಬ್ವಿಯಸ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಸೊ ಇದು ಸರಿಯಾಗಿದೆ. ಇನ್ನು 15ನೇ ವಿಧಿ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಸೊ 15ನೇ ವಿಧಿ ಕೂಡ ಸರಿಯಾಗಿದೆ. ಸೊ ಅದೇ ಅಂಶವನ್ನ ಹೇಳುತ್ತೆ. ಇನ್ನು 16ನೇ ವಿಧಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಅಂತಕ್ಕಂತಹ ಒಂದು ಅಂಶವನ್ನ ಹೇಳುತ್ತೆ ಅಂತ ಹೇಳಿದರೆ. ಸೊ 16ನೇ ವಿಧಿ ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಡಿ ನೋಡೋಣ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಆಪ್ಷನ್ಸ್ ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇದರ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಸೊ ಇದು ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ವಿಧಿಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಮುಂದೆ ನಿಮಗೆ ಒಂದೇ ವಿಧಿಯನ್ನ ಕೊಟ್ಟು ಈ ವಿಧಿ ಯಾವುದರ ಬಗ್ಗೆ ಹೇಳುತ್ತೆ ಅಂತ ಹೇಳಿ ಕೇಳಬಹುದು. ಹೀಗಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ ಕಳೆದ ತರಗತಿಯಲ್ಲಿ. ಸೊ ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇನ್ನು ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು, ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸಿಕೊಡ್ತವೆ. ಸೊ ವಿಶೇಷವಾಗಿ ಈ 3ನೇ ಭಾಗವನ್ನ ನಾವೇನಂತ ಹೇಳಿ ಕರಿತೇವೆ ಅಂತ ಹೇಳಿದ್ರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ನಾವು ಕರಿತೇವೆ. ಭಾರತದ
ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಸೊ ಯಾಕೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಈ 3ನೇ ಭಾಗವನ್ನ ಕರಿತೇವೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನಲ್ಲಿ ಒಬ್ಬ ರಾಜ, ಅವನ ಹೆಸರೇನಪ್ಪಾ ಅಂತ ಹೇಳಿದ್ರೆ ಜಾನ್. ಆ ಜಾನ್ ಅಂತಕ್ಕಂತಹ ದೊರೆ ಅಲ್ಲಿನ ಪ್ರಜೆಗಳಿಗೆ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾನೆ. ಆ ಪ್ರಣಾಳಿಕೆಯಲ್ಲಿ ಅಲ್ಲಿನ ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನ ಆ ಪ್ರಣಾಳಿಕೆಯ ಮುಖಾಂತರವಾಗಿ ಆತ ನೀಡಿರ್ತಾನೆ. 1215ರಲ್ಲಿ ಜಾನ್ ಅಂತಕ್ಕಂತಹ ದೊರೆ ಪ್ರಣಾಳಿಕೆಯನ್ನ ಕೊಟ್ಟಿರ್ತಾನೆ. ಆ ಒಂದು ಪ್ರಣಾಳಿಕೆಗೆ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಯಾಕಂದ್ರೆ ಅದರಲ್ಲಿ ಜನರಿಗೆ ಹಕ್ಕುಗಳನ್ನ ನೀಡಲಾಗಿತ್ತು. ಸೊ ಅದೇ ಒಂದು ಮಾದರಿಯಲ್ಲಿ ಅದೇ ರೀತಿಯಾದಂತಹ ಅಂಶಗಳು 3ನೇ ಭಾಗದಲ್ಲಿ ಭಾರತದ ಜನತೆಗೆ ಹಕ್ಕುಗಳನ್ನ ಕೊಟ್ಟಿರೋದ್ರಿಂದ ಈ ಒಂದು 3ನೇ ಭಾಗವನ್ನ ಭಾರತದ ಒಂದು ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಮೂಲಭೂತ ಹಕ್ಕುಗಳನ್ನ ನಾವು ನ್ಯಾಯ ರಕ್ಷಿತ ಹಕ್ಕುಗಳು ಅಂತ ಹೇಳಿ ಕರಿತೇವೆ. ಯಾಕೆ ಮೂಲಭೂತ ಹಕ್ಕುಗಳನ್ನ ನಾವ್ ಯಾಕೆ ನ್ಯಾಯ ರಕ್ಷಿತ ಹಕ್ಕುಗಳು ಅಂತ ಹೇಳಿ ಕರಿತೇವೆ ಅಂತ ಹೇಳಿದ್ರೆ, ಈ ಒಂದು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯಗಳಿಗೆ ಹೋಗಿ ಅದರ ವಿರುದ್ಧವಾಗಿ ನಾವು ನ್ಯಾಯಾಲಯಗಳಿಗೆ ಹೋಗಿ ಅದರ ಒಂದು ಉಲ್ಲಂಘನೆಯ ಬಗ್ಗೆ ನ್ಯಾಯಾಲಯದ ಮುಂದೆ ವಾದ ಮಾಡಬಹುದು. ಸೊ ಹೀಗಾಗಿ ಆ ಒಂದು ಮೂಲಭೂತ ಹಕ್ಕುಗಳನ್ನ ನ್ಯಾಯ ರಕ್ಷಿತ ಅಂತ ಹೇಳ್ತೇವೆ. ಅಂದ್ರೆ ಆ ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೊರೆಗೆ ಹೋಗಬಹುದಾಗಿರೋದ್ರಿಂದ ಆ ಹಕ್ಕುಗಳನ್ನ ನ್ಯಾಯ ರಕ್ಷಿತ ಹಕ್ಕುಗಳು ಅಂತ ಹೇಳಿ ಕರಿತೇವೆ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು, ಪ್ರಸ್ತಾವನೆಯ ಭಾಗ ಆಗಿರಬಹುದು, ಇವು ನ್ಯಾಯ ರಕ್ಷಿತವಲ್ಲ. ಉದಾಹರಣೆಗೆ ಸರ್ಕಾರ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಲ್ಲ, ಅನುಷ್ಠಾನ ಮಾಡಿಲ್ಲಪ್ಪ ಅಂತ ಹೇಳಿ ನಾವು ನ್ಯಾಯಾಲಯಕ್ಕೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಲ್ಲ, ಆದ್ರೆ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತ. ಇದರ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಬಹುದು, ಅದನ್ನ ಅನುಷ್ಠಾನ ಮಾಡಿಸ್ಕೋಬಹುದು. ಸೊ ಅದರ ಒಂದು ಅವಕಾಶವನ್ನ ಎಲ್ಲಿ ಕಲ್ಪಿಸಿಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಸಂವಿಧಾನದ 32ನೇ ವಿಧಿ. ಸೊ ಸಂವಿಧಾನದ 32ನೇ ವಿಧಿ ಪ್ರಕಾರ ಈ ಒಂದು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಟ್ಗಳನ್ನ ಸಲ್ಲಿಸುವುದರ ಮುಖಾಂತರವಾಗಿ ಅದರ ಅನುಷ್ಠಾನವನ್ನ ಮಾಡಿಸ್ಕೋಬಹುದು. ಇಲ್ಲಿ 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬಹುದು. ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿ ನಮ್ಮ ವಾದವನ್ನ ಸಲ್ಲಿಸಬಹುದು. ಅದೇ ರೀತಿ 226ನೇ ವಿಧಿ ಪ್ರಕಾರ ಸೊ ನಾವು ಹೈಕೋರ್ಟ್ಗೆ ಹೋಗಬಹುದು. ಸೊ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿ ನಮ್ಮ ಒಂದು ವಾದವನ್ನ ಮಂಡಿಸಬಹುದು ನಮ್ಮ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ. ಆದರೆ ಇಲ್ಲಿ ಒಂದು ಅಂಶ ನಿಮಗೆ ನೆನಪಿರಬೇಕಾಗ್ತದೆ, ಏನಂತ ಹೇಳಿದ್ರೆ ಈ ಒಂದು 32ನೇ ವಿಧಿಯ ಅನುಸಾರವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಯಾವಾಗ ಹೋಗಬಹುದು ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿರಬೇಕು. ಆದ್ರೆ 226ನೇ ವಿಧಿ ಅನುಸಾರವಾಗಿ ಇಲ್ಲಿ ಮೂಲಭೂತ ಹಕ್ಕುಗಳ ಹೊರತಾಗಿ ಬೇರೆ ರೀತಿಯಾಗಿರತಕ್ಕಂತಹ ಕಾನೂನಾತ್ಮಕ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ಹೈಕೋರ್ಟ್ಗೆ ಹೋಗಬಹುದು. ಮೂಲಭೂತ ಹಕ್ಕುಗಳ ಹೊರತಾಗಿ ಬೇರೆ ಹಕ್ಕುಗಳು ಉಲ್ಲಂಘನೆಯಾಗಿ ನಾವು ನೇರವಾಗಿ ಈ ಸುಪ್ರೀಂ ಕೋರ್ಟ್ಗೆ ಬರುವಂತಿಲ್ಲ, ಹೋಗಬಾರದು ಅಂತಕ್ಕಂತಹ ಒಂದು ವಿಚಾರವನ್ನ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ಗಳಲ್ಲಿ ಹೇಳಿದೆ ಅಂತಕ್ಕಂಥದ್ದು. ಸೊ ಇದು ಮೂಲಭೂತ ಹಕ್ಕುಗಳ ಬಗ್ಗೆ ಆಯಿತು. ಸೊ ಆ ಮೂಲಭೂತ ಹಕ್ಕುಗಳನ್ನ ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಆ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಒಂದೊಂದಾಗಿ ನಾವು ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ನಾನು ಮಾಡಿದ್ದೇನೆ. ಸೊ ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇ ಮೂಲಭೂತ ಹಕ್ಕು ಯಾವುದು ಅಂತ ಹೇಳಿದ್ರೆ ಅದು ಸಮಾನತೆ ಹಕ್ಕು ಅಂತಕ್ಕಂಥದ್ದು. ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಇದು ಉಲ್ಲೇಖವನ್ನ ಮಾಡುತ್ತಪ್ಪ ಅಂತ ಹೇಳಿದ್ರೆ ಸಮಾನತೆ ಹಕ್ಕು ಇದೆ ನೋಡಿ, ವಿಧಿ 14ರಿಂದ ವಿಧಿ 18ರವರೆಗೆ. ಇನ್ನು ಸ್ವಾತಂತ್ರ್ಯದ ಹಕ್ಕು ವಿಧಿ 19ರಿಂದ ವಿಧಿ 22. ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಇದೆ, ಶೋಷಣೆಯ ವಿರುದ್ಧ ಹಕ್ಕು ಅದು ವಿಧಿ 23ರಿಂದ 24. ಅನಂತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ 25ರಿಂದ 28. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿದೆ ವಿಧಿ 29ರಿಂದ 30. ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನಾನು ಆಗ್ಲೇ ಹೇಳಿದೆ, ಸೊ ಅದು ವಿಧಿ 32ರಲ್ಲಿ ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅಂಶ ನಿಮಗೆ ಗೊತ್ತಿರಬೇಕಾಗುತ್ತೆ, ಆರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಎಷ್ಟು? 7 ಮೂಲಭೂತ ಹಕ್ಕುಗಳಿದ್ವು. ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿದಾವೆ. ಸೊ 7 ಮೂಲಭೂತ ಹಕ್ಕುಗಳಿದ್ವು. ಆ 7ನೇ ಮೂಲಭೂತ ಹಕ್ಕನ್ನ 1978ರಲ್ಲಿ
44ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಸೊ 1978ರಲ್ಲಿ 44ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಆಸ್ತಿಯ ಹಕ್ಕನ್ನ ಇಲ್ಲಿ ತೆಗೆದು ಹಾಕಿದ್ದಾರೆ. ಸೊ 44ನೇ ತಿದ್ದುಪಡಿಯನ್ನ ಮಾಡಿ ಆಸ್ತಿಯ ಹಕ್ಕನ್ನ ತೆಗೆದು ಹಾಕಲಾಗಿದೆ. ಸೊ ಈಗ ಆಸ್ತಿಯ ಹಕ್ಕು ಕಾನೂನಾತ್ಮಕ ಹಕ್ಕು. ಆಸ್ತಿಯ ಹಕ್ಕು ಏನಾಗಿದೆ ಅಂತ ಹೇಳಿದ್ರೆ ಕಾನೂನಾತ್ಮಕ ಹಕ್ಕಾಗಿದೆ. ಅದನ್ನ ಎಲ್ಲಿ ಅದನ್ನ ಎಲ್ಲಿ ಸೇರಿಸಿದಾರೆ ಅಂತ ಹೇಳಿದ್ರೆ ಅದು 300A ಅಡಿಯಲ್ಲಿ ಅದನ್ನ ಸೇರಿಸಿದ್ದಾರೆ. ಸೊ ಈಗ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಕಾನೂನಾತ್ಮಕ ಹಕ್ಕು. ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು, ಆದ್ರೆ ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿದಾವೆ. 7ನೇ ಮೂಲಭೂತ ಹಕ್ಕು ಆಸ್ತಿ ಹಕ್ಕನ್ನ 1978 44ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಅದನ್ನ ತೆಗೆದುಹಾಕಿ ಇದನ್ನ ಸಂವಿಧಾನದ 300A ಉಪವಿಧಿ ಅಡಿಯಲ್ಲಿ ಅದನ್ನ ಕಾನೂನಾತ್ಮಕ ಹಕ್ಕಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ಯಾವ ತಿದ್ದುಪಡಿ ಮುಖಾಂತರವಾಗಿ ಈ ಒಂದು ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಒಂದು ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಅಂತ ಹೇಳಿ. ಸೊ ಅದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿ. ವರ್ಷನೂ ಕೇಳ್ತಾರೆ, 1978ರಲ್ಲಿ ಆಗಿರ್ತಕ್ಕಂಥದ್ದು. ಸೊ ನಾವೀಗಾಗಲೇ ನೋಡಿದ್ವಿ, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸೊ ಎಲ್ಲಾ ವಿಧಿಗಳನ್ನ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದೊಂದು ವಿಧಿ 14 ವಿಧಿ ಆಗಿರ್ಬೋದು, 15ನೇ ವಿಧಿ ಆಗಿರ್ಬೋದು, 16ನೇ ವಿಧಿ ಆಗಿರ್ಬೋದು. ಸೊ ಪ್ರತಿಯೊಂದು ವಿಧಿಗಳನ್ನ ನಾವು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಆ ವಿಧಿಗಳನ್ನ ಕೊಟ್ಟು ನೇರವಾಗಿ ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಾವು ಮುಂದಿನ ಸ್ಲೈಡ್ ನಲ್ಲಿ ವಿಶೇಷವಾಗಿ ಒಂದೊಂದೇ ವಿಧಿ ಏನೇನ್ ಹೇಳುತ್ತಪ್ಪ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಸಮಾನತೆಯ ಹಕ್ಕು ಅದ್ರ ಬಗ್ಗೆ ನಾವು ನೋಡೋಣ. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿಯವರೆಗೆ ಹೇಳುತ್ತೆ. ಸೊ ಸಮಾನತೆ ಹಕ್ಕಿನಲ್ಲಿ ಒಂದು ಯಾವ ವಿಧಿ ಮುಖಾಂತರವಾಗಿ ಇಲ್ಲಿ ಆರಂಭ ಆಗುತ್ತಪ್ಪ ಅಂತ ಹೇಳಿದ್ರೆ ಈ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿವರೆಗೆ ಅದು ತಿಳಿಸ್ಕೊಡುತ್ತೆ. 14ನೇ ವಿಧಿ ಮೂಲಕ ಆರಂಭ ಆಗುತ್ತೆ. ಸೊ ನೋಡಿ, ಇಲ್ಲಿ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತವೆ ಅಂತ ನಾವು ಈಗಾಗಲೇ ನೋಡಿದೀವಿ, 3ನೇ ಭಾಗದಲ್ಲಿ ಇದಾವಂತೂ ನೋಡಿದೀವಿ. ಆದ್ರೆ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಸಮಾನತೆಯ ಹಕ್ಕು ಎಲ್ಲಿಂದ ಆರಂಭ ಆಗುತ್ತಪ್ಪ ಅಂತ ಹೇಳಿದ್ರೆ ಇದು 14ನೇ ವಿಧಿ ಮುಖಾಂತರವಾಗಿ ಆರಂಭ ಆಗುತ್ತೆ. ಸೊ 14ನೇ ವಿಧಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 15ನೇ ವಿಧಿ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳುತ್ತೆ. ಇನ್ನು 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಅಂತಕ್ಕಂತಹ ಒಂದು ವಿಚಾರವನ್ನ ಹೇಳುತ್ತೆ. ಇನ್ನು 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳುತ್ತೆ. 18ನೇ ವಿಧಿ ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತೆ. ಸೊ ಪ್ರತಿಯೊಂದು ವಿಧಿಗಳನ್ನು ಕೂಡ ನೀವು ಮೆಮೊರೈಸ್ ಮಾಡಲೇಬೇಕಾಗತ್ತೆ, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ನೇರವಾಗಿ ಈ ವಿಧಿಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನುವಂಥದ್ದು. ಸೊ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 15ನೇ ವಿಧಿ ಮತ್ತು 16ನೇ ವಿಧಿ ಅಂತಕ್ಕಂಥದ್ದು ಏನ್ ಹೇಳುತ್ತಪ್ಪ 15ನೇ ವಿಧಿ ಅಂತ ಹೇಳಿದ್ರೆ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಮತ್ತು ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಗಳನ್ನ ಕೊಡಲಾಗಿದೆ. ಸೊ ಹೀಗಾಗಿ ಆ ಎಕ್ಸೆಪ್ಷನ್ ಅನ್ನ ಕಲ್ಪಿಸಿ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ 15 ಉಪವಿಧಿ 6 ಸೇರಿಸಿದ್ದಾರೆ. ಅದ್ರ ಜೊತೆಗೆ 16 ಉಪವಿಧಿ 6 ಸೇರಿಸಿದ್ದಾರೆ. ಇದನ್ನ ಯಾವಾಗ ಸೇರಿಸಿದಪ್ಪ ಅಂತ ಹೇಳಿದ್ರೆ, ಸೊ ವೆರಿ ಇಂಪಾರ್ಟೆಂಟ್ ತಿದ್ದುಪಡಿ 124ನೇ ತಿದ್ದುಪಡಿ ಮಸೂದೆ 124ನೇ ತಿದ್ದುಪಡಿ ಮಸೂದೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ EWS ಗೆ ಸಂಬಂಧಪಟ್ಟಿದೆ. EWS ಏನಪ್ಪಾ ಅಂತ ಹೇಳಿದ್ರೆ ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS. ಸೊ ಇವರಿಗೆ 10% ರಿಸರ್ವೇಶನ್ ಅನ್ನ ಕೊಡಬೇಕಂತಕ್ಕಂಥದ್ದು. ಸಾರ್ವಜನಿಕ ಉದ್ಯೋಗಗಳಲ್ಲಿ 10% ಒಂದು ರಿಸರ್ವೇಶನ್ ನ ಕೊಡಬೇಕಂತಕ್ಕಂತಹ ಒಂದು ವಿಚಾರವನ್ನ ಈ 124ನೇ ತಿದ್ದುಪಡಿ ಮಸೂದೆ ಹೇಳುತ್ತೆ. ಇಲ್ಲಿ ಗಮನಿಸಬೇಕು, ನಾನು ತಿದ್ದುಪಡಿ ಮಸೂದೆ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಈ ತಿದ್ದುಪಡಿ ಮಸೂದೆ ಯಾವಾಗ ಬಂತಪ್ಪ ಅಂತ ಹೇಳಿದ್ರೆ ಇದು 2019ರಲ್ಲಿ ಇದು ಬಂತು. ಆದ್ರೆ ಈ ತಿದ್ದುಪಡಿ ಮಸೂದೆ ಸಂಸತ್ತಿನಲ್ಲಿ ಅದು ಮಂಡನೆಯಾಗಿ ರಾಷ್ಟ್ರಪತಿಯ ಅಂಕಿತ ಆದ ನಂತರ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಆ ತಿದ್ದುಪಡಿ ಸಂಖ್ಯೆನೂ ನಮಗೆ ಗೊತ್ತಿರಬೇಕು. ಎಷ್ಟನೇ ತಿದ್ದುಪಡಿ ಅಂತ ಹೇಳಿದ್ರೆ 103ನೇ ತಿದ್ದುಪಡಿ ಕಾಯ್ದೆ, 3ನೇ ತಿದ್ದುಪಡಿ ಅಥವಾ ತಿದ್ದುಪಡಿ ಕಾಯ್ದೆ ಅಂತ ಹೇಳಿ. ಸೊ ಈ ಒಂದು ತಿದ್ದುಪಡಿಯನ್ನ ನೀವು ನೆನಪಲ್ಲಿ
ಇಟ್ಕೋಬೇಕಾಗತ್ತೆ. ಸೊ 103ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಈಗಾಗಲೇ ಪ್ರಶ್ನೆನ ಕೇಳಿದ್ದಾರೆ. ಸೊ ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಕ್ಕೆ 10% ರಿಸರ್ವೇಶನ್ ನ ಕೊಡ್ತಕ್ಕಂಥದ್ರ ಬಗ್ಗೆ ಹೇಳುತ್ತೆ. ಸೊ ಅದನ್ನ ಜಾರಿಗೆ ತಂದು ಈ 15ನೇ ವಿಧಿಯಲ್ಲಿ 6ನೇ ಉಪವಿಧಿಯನ್ನ ಸೇರಿಸಿದರೆ, 16ನೇ ವಿಧಿಯಲ್ಲಿ 6ನೇ ಉಪವಿಧಿಯನ್ನ ಸೇರಿಸಿರ್ತಕ್ಕಂಥದ್ದು. ಸೊ ಈ ವಿಚಾರ ನಮಗೆ ಗೊತ್ತಿರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇದು ನಾವು ಸಮಾನತೆ ಹಕ್ಕಿನ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ಹಕ್ಕಿನ ಬಗ್ಗೆ ನಾವು ಈಗ ನೋಡೋಣ. ಮುಂದಿನ ಹಕ್ಕು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯದ ಹಕ್ಕು. ಸೊ ಸ್ವಾತಂತ್ರ್ಯದ ಹಕ್ಕು ಇದನ್ನ ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಂವಿಧಾನದ 19ನೇ ವಿಧಿಯಿಂದ 22ನೇ ವಿಧಿವರೆಗೂ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳಲಾಗಿದೆ. 19ನೇ ವಿಧಿಯಿಂದ ಎಷ್ಟು 22ನೇ ವಿಧಿವರೆಗೂ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ 19ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ 6 ವಿಧದ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ 6 ವಿಧದ ಸ್ವಾತಂತ್ರ್ಯ: ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಅದರಲ್ಲಿ 6 ವಿಧದ ಸ್ವಾತಂತ್ರ್ಯವನ್ನ ಅದರಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. 20ನೇ ವಿಧಿಯಲ್ಲಿ ಅಪರಾಧಿಗಳಿಗೆ ರಕ್ಷಣೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ. ಸೊ 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಂತಕ್ಕಂತಹ ಒಂದು ಅವಕಾಶವನ್ನ ಅದರಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಇನ್ನು 22ನೇ ವಿಧಿಯಲ್ಲಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಬಗ್ಗೆ ಹೇಳುತ್ತೆ. ಸೊ ಇದಿಷ್ಟು ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥದ್ದು. ಸೊ ಪ್ರತಿಯೊಂದು ಒಂದು ವಿಧಿಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 3ನೇ ಮೂಲಭೂತ ಹಕ್ಕಿನ ಬಗ್ಗೆ ನಾವು ನೋಡೋದಾದ್ರೆ ಶೋಷಣೆಯ ವಿರುದ್ಧದ ಹಕ್ಕು ಕೇಳಿದ್ದಾರೆ. ಸೊ ಶೋಷಣೆ ವಿರುದ್ಧದ ಹಕ್ಕು ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಿದರೆ 3ನೇ ಮೂಲಭೂತ ಹಕ್ಕು ಅದು ವಿಧಿ 23ರಿಂದ 24ನೇ ವಿಧಿಯವರೆಗೆ ತಿಳಿಸಿಕೊಡುತ್ತೆ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ 23ನೇ ವಿಧಿ ಏನಪ್ಪ ಹೇಳುತ್ತಪ್ಪ ಅಂತ ಹೇಳಿದ್ರೆ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ಬೇಗಾರ್ ಅದನ್ನ ಅದು ನಿಷೇಧ ಮಾಡುತ್ತೆ. ಸೊ ಇನ್ನು 24ನೇ ವಿಧಿ ನೋಡಿ, ಮಕ್ಕಳನ್ನ ಅಪಾಯಕಾರಿ ಸ್ಥಳದಲ್ಲಿ ಕೊಳ್ಳದಂತೆ ನಿಷೇಧವನ್ನ ಮಾಡುತ್ತೆ. ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾರೆ. ಸೊ ನೀವು ಅದನ್ನ 24ನೇ ವಿಧಿ ಅಂತ ಹಾಕ್ಬೇಕಾಗತ್ತೆ. ಇನ್ನು ಬಲವಂತದ ದುಡಿಮೆಯ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳ್ತಾರೆ, ಅದು 23ನೇ ವಿಧಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಪ್ರತಿಯೊಂದು ವಿಧಿಯನ್ನ ನೀವು ಸರಿಯಾಗಿ ಮೆಮೊರೈಸ್ ಅನ್ನ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಮೂಲಭೂತ ಹಕ್ಕು ಯಾವುದು ಅಂತ ನಾವು ನೋಡೋಣ. ಸೊ ಇಲ್ಲಿ 4ನೇ ಮೂಲಭೂತ ಹಕ್ಕು ಯಾವುದು ಅಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ವಿಧಿ 25ರಿಂದ ವಿಧಿ 28ರವರೆಗೆ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ನೋಡ್ತೇವೆ. ಸೊ ಅದರಲ್ಲಿ 25ನೇ ವಿಧಿ ಏನಪ್ಪಾ ಹೇಳ್ತದೆ ಅಂತ ಹೇಳಿದ್ರೆ 25ನೇ ವಿಧಿ ಆತ್ಮ ಸಾಕ್ಷಿಗೆ ಸರಿ ಅನಿಸಿದ ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಪಾಲಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯವನ್ನ ನೀಡುತ್ತೆ 25ನೇ ವಿಧಿ. ಇನ್ನು 26ನೇ ವಿಧಿ ಧಾರ್ಮಿಕ ವಿಷಯವನ್ನು ನಿರ್ವಹಿಸುವಂತಹ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಇನ್ನು 27ನೇ ವಿಧಿ ಯಾವುದೇ ನಿರ್ದಿಷ್ಟ ಧರ್ಮವನ್ನ ಪ್ರೋತ್ಸಾಹಿಸಲು ತೆರಿಗೆ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದಂತಹ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಸೊ ಇನ್ನು 28ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಅಥವಾ ಆಚರಣೆಗೆ ಹಾಜರಾಗುವುದಕ್ಕೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಡುತ್ತೆ. ನಾನಿಲ್ಲಿ ನಿಮಗೆ ಫಾಸ್ಟ್ ಆಗಿ ಈ ವಿಧಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇನ್ನು ಯಾಕಂದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನ ನಾವು ನೋಡಬೇಕಾಗುತ್ತೆ. ನಾನು ಇನ್ ಡೀಟೇಲ್ ಆಗಿ ಬೇರೆ ಬೇರೆ ಕ್ಲಾಸಲ್ಲಿ ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್ ನಾನು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರ್ತಕ್ಕಂತಹ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ಬೇರೆ ರೀತಿಯ ಪ್ರಶ್ನೆಗಳು ಬಂದ್ರೆ ಅದಕ್ಕೆ ಉತ್ತರವನ್ನ ಮಾಡಲಿಕ್ಕೆ ಸಾಮರ್ಥ್ಯ ಆಗ್ಬೇಕು, ನಿಮಗೆ ಸಾಧ್ಯ ಆಗ್ಬೇಕು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಬೇಗ ಹೇಳ್ತಾ ಇದ್ದೇನೆ. ಸೊ ನೀವು ಈ ಒಂದು ವಿಧಿಗಳನ್ನ ಸ್ಪಷ್ಟವಾಗಿ ಮೆಮೊರೈಸ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಾವು ಮುಂದಿನ ಒಂದು ಮೂಲಭೂತ ಹಕ್ಕನ್ನು ನಾವು ನೋಡೋಣ. ಸೊ ಮುಂದಿನ ಮೂಲಭೂತ ಹಕ್ಕು 5ನೇ ಮೂಲಭೂತ ಹಕ್ಕು ಅದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ 29ರಿಂದ ವಿಧಿ 30ರವರೆಗೆ ಹೇಳುತ್ತೆ. ಸೊ 29ನೇ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ 29ನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಮಾಡುತ್ತೆ. ಇನ್ನು 30ನೇ ವಿಧಿ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು, ಅದ್ರ ಬಗ್ಗೆ ಹೇಳುತ್ತೆ. ಇನ್ನು ಕೊನೆಯದಾಗಿ 6ನೇ ಮೂಲಭೂತ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಅದು ವಿಧಿ
32 ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ಇಲ್ಲಿ ಹೇಳಬೇಕಾಗಿತ್ತು. ಸೊ ಅದೇನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ನಾವು ಸ್ವಾತಂತ್ರ್ಯದ ಹಕ್ಕನ್ನು ಓದುವಂತಹ ಸಂದರ್ಭದಲ್ಲಿ ಅಂದ್ರೆ ವಿಧಿ 19ರಿಂದ ವಿಧಿ 22ರವರೆಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಆದ್ರೆ ಇಲ್ಲಿ 21A ಆ ಒಂದು ವಿಧಿಯನ್ನ ಉಪವಿಧಿಯನ್ನ ಸೇರಿಸಿದ್ದಾರೆ. ಯಾವಾಗ ಸೇರಿಸಿದ್ರು ಅಂತ ಹೇಳಿದ್ರೆ ಅದನ್ನ 2002ರಲ್ಲಿ ಸೇರಿಸ್ತಾರೆ. 2002ರಲ್ಲಿ ಅದನ್ನ 86ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ 21A ಅನ್ನ ಸೇರಿಸ್ತಾರೆ. ಸೊ ಇದು 21A ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಸೊ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಇರಲಿಲ್ಲ. ಇದ್ರೂ ಕೂಡ ಅದು ಮೂಲಭೂತ ಹಕ್ಕು ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ 45ನೇ ವಿಧಿ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇರ್ತಕ್ಕಂಥ 45ನೇ ವಿಧಿಯಲ್ಲಿ ಅದನ್ನ ಸೇರಿಸಲಾಗಿತ್ತು. ಸೊ ಅದನ್ನ ಮೂಲಭೂತ ಹಕ್ಕು ಮಾಡಬೇಕಪ್ಪ ಅಂತ ಹೇಳಿ ಒಂದು 86ನೇ ತಿದ್ದುಪಡಿಯನ್ನ ಯಾವಾಗ 2002ರಲ್ಲಿ ಮಾಡಿ 21 ವಿಧಿಗೆ ಎ ಉಪವಿಧಿಯನ್ನ ಸೇರಿಸ್ತಾರೆ. ಇದನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಹೀಗಾಗಿ 21A ಉಪವಿಧಿ 2002 86ನೇ ತಿದ್ದುಪಡಿ ಮುಖಾಂತರವಾಗಿ ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ಆಯಿತು. ಇನ್ನು ನಾವು ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ 371J ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಸೊ 371J ವಿಧಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಆಪ್ಷನ್ ಎ ಕಲ್ಯಾಣ ಕರ್ನಾಟಕ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಮಿಜೋರಾಂ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು. ಸೊ 371J ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಈ 371J ಬಗ್ಗೆ ಅನೇಕ ಬಾರಿ ಕೇಳ್ತಾರೆ. ಸೊ 371J ವಿಧಿ ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಏನಿದು ಈ ಒಂದು 371J, 371A, 371B ಈ ರೀತಿಯಾಗಿರ್ತಕ್ಕಂತಹ ವಿಧಿಗಳನ್ನ ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಸಂವಿಧಾನದ 21ನೇ ಭಾಗದಲ್ಲಿ ಕಾಣ್ತೇವೆ. ಆ ಸಂವಿಧಾನದ 371ರಿಂದ 371J ವಿಧಿಯವರೆಗೆ ಈ ಒಂದು ಕೆಲವೊಂದು ರಾಜ್ಯಗಳಿಗೆ ವಿಶೇಷವಾಗಿರತಕ್ಕಂತಹ ಒಂದು ಉಪಬಂಧಗಳನ್ನ ಕಲ್ಪಿಸಲಾಗಿದೆ. ಸೊ ಎಷ್ಟು ರಾಜ್ಯಗಳು ಅಂತ ಹೇಳಿದ್ರೆ 11 ರಾಜ್ಯಗಳಿಗೆ. ಸೊ 11 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಆ ಕರ್ನಾಟಕದಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು 371J ಅನ್ನ ಕಲ್ಪಿಸಿಕೊಡೋದ್ರ ಮುಖಾಂತರವಾಗಿ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂತಹ ಉಪಬಂಧವನ್ನ ಕಲ್ಪಿಸಲಾಗಿದೆ. ಸೊ ಯಾಕೆ ಇದನ್ನ ವಿಶೇಷವಾದಂತಹ ಉಪಬಂಧಗಳನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಆಯಾ ರಾಜ್ಯದಲ್ಲಿ ಇರತಕ್ಕಂತಹ ಹಿಂದುಳಿದ ಪ್ರದೇಶಗಳ ಜನರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೋಸ್ಕರವಾಗಿ ಅಲ್ಲಿ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಸಾಧಿಸುವುದಕ್ಕೋಸ್ಕರವಾಗಿ ಅನುಕೂಲ ಆಗುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಧಿಗಳನ್ನ ಸೇರಿಸಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ, ಬೇರೆ ಬೇರೆ ರೀತಿಯಾಗಿ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನ ಕೇಳ್ತಾರೆ. ಈ ಒಂದು ವಿಧಿಗಳನ್ನ ಒಂದು ಕಡೆ ಕೊಟ್ಟು ಆ ವಿಧಿಗಳನ್ನ ಹೊಂದಿಸಿ ಬರೀರಿ ಅಂತ ಹೇಳಿ ಕೇಳ್ತಾರೆ. ಸೊ ಇನ್ನು 371J ಗೊತ್ತಿರತಕ್ಕಂತಹ ಒಂದು ವಿಧಿ, ಇನ್ನು ಗೊತ್ತಿಲ್ಲದೆ ಇರತಕ್ಕಂತಹ ವಿಧಿಗಳ ಬಗ್ಗೆನೂ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ಡ್ ಆಗಿ ನಾವು ನೋಡೋಣ. ಸೊ 371 ಏನ್ ಹೇಳುತ್ತೆ, 371B ಏನ್ ಹೇಳುತ್ತೆ, 371C ಏನ್ ಹೇಳುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಲೀಸ್ಟ್ ಇದೆ, ಆ ಲೀಸ್ಟ್ ಅನ್ನ ನಾವು ನೋಡೋಣ. ನೋಡಿ, ಇಲ್ಲಿ 371 ಅಂತಕ್ಕಂಥದ್ದು ನಾನು ಆಗ್ಲೇ ಹೇಳಿದೆ, ಸಂವಿಧಾನದ 371ರಿಂದ 371J ವಿಧಿಯವರೆಗೆ ಈ ಒಂದು ರಾಜ್ಯಗಳಿಗೆ ವಿಶೇಷವಾದಂತಹ ಒಂದು ಅವಕಾಶವನ್ನ ಉಪಬಂಧಗಳನ್ನ ಕಲ್ಪಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ 371 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯದ ಬಗ್ಗೆ ಅದು ಉಲ್ಲೇಖವನ್ನ ಮಾಡುತ್ತೆ. ಇನ್ನು 371A ನಾಗಾಲ್ಯಾಂಡ್ ಬಗ್ಗೆ ಹೇಳುತ್ತೆ, 371B ಅಸ್ಸಾಂ ಬಗ್ಗೆ ಹೇಳುತ್ತೆ, ಇನ್ನು 371C ಮಣಿಪುರ್ ಬಗ್ಗೆ ಹೇಳುತ್ತೆ, ಇನ್ನು 371D ಮತ್ತೆ ಈ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಬಗ್ಗೆ ಹೇಳುತ್ತೆ ಅನ್ನುವಂಥದ್ದು. ಇನ್ನು 371F ಸಿಕ್ಕಿಂ ಬಗ್ಗೆ ಹೇಳುತ್ತೆ, 371G ಮಿಜೋರಾಂ ಬಗ್ಗೆ ಹೇಳುತ್ತೆ, ಇನ್ನು 371H ಅರುಣಾಚಲ್ ಪ್ರದೇಶದ ಬಗ್ಗೆ ಹೇಳುತ್ತೆ, 371I ಅಂತಕ್ಕಂಥದ್ದು ಗೋವಾ ಬಗ್ಗೆ ಹೇಳುತ್ತೆ, 371J ನಾವು ಈಗಾಗಲೇ ನೋಡಿದ್ವಿ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಹೇಳುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು,
ಸೊ ನಿಮಗೆ ಈಗ 371J ಕೇಳಿದ್ದಾರೆ, ನೆಕ್ಸ್ಟ್ ಸರಿ 371C ಈ ಒಂದು ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇನ್ನು ಬೇರೆ ರೀತಿಯಾಗಿ 371A ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಹೊಂದಿಸಿ ಬೇರೆ ಅಂತ ಹೇಳಿ ಈ ಒಂದು ವಿಧಿಗಳನ್ನ ಕೊಡ್ತಾರೆ, ಇಲ್ಲಿ ರಾಜ್ಯಗಳನ್ನ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ನೀವು ಸರಿಯಾದ ಉತ್ತರವನ್ನ ಟಿಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಎಲ್ಲಾ ವಿಧಿಗಳನ್ನ ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ ನಲ್ಲಿ ಒದಗಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ, ಸಂಸತ್ತು ಮತ್ತೆ ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ ನಲ್ಲಿ ಒದಗಿಸಲಾಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ 10ನೇ ವಿವರ ಪಟ್ಟಿ. ನೋಡಿ ಇಲ್ಲಿ ವಿವರ ಪಟ್ಟಿ ಅಂತ ಹೇಳಿ ನೀವು ಕನ್ಫ್ಯೂಸ್ ಆಗಬಾರದು. ವಿವರ ಪಟ್ಟಿ ಅಂದ್ರೂ ಒಂದೇ, ಅನುಸೂಚಿ ಅಂದ್ರೂ ಕೂಡ ಒಂದೇ. ಸೊ 10ನೇ ವಿವರ ಪಟ್ಟಿ. ಆಪ್ಷನ್ ಬಿ ಏನಪ್ಪಾ ಅಂತ ಹೇಳಿದ್ರೆ 11ನೇ ವಿವರ ಪಟ್ಟಿ. ಆಪ್ಷನ್ ಸಿ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ 7ನೇ ವಿವರ ಪಟ್ಟಿ. ಆಪ್ಷನ್ ಡಿ ಏನಪ್ಪಾ ಅಂತ ಹೇಳಿದ್ರೆ 12ನೇ ವಿವರ ಪಟ್ಟಿ. ಸೊ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀರ ಅಂತ ಹೇಳಿದ್ರೆ ಈ ಸಂವಿಧಾನದ ಅನುಸೂಚಿಗಳು ನಿಮಗೆ, ಪ್ರತಿಯೊಂದು ಅನುಸೂಚಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ. 1ನೇ ಅನುಸೂಚಿ ಏನ್ ಹೇಳುತ್ತೆ, 2ನೇ ಅನುಸೂಚಿ ಏನ್ ಹೇಳುತ್ತೆ, ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಸರಿಯಾಗಿ ಮೆಮೊರೈಸ್ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಕ್ಕೆ ನಾವು ಟಿಕ್ ಮಾಡಬಹುದು. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪಕ್ಷಾಂತರದ ಬಗ್ಗೆ ಹೇಳುತ್ತೆ, ಯಾವುದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರ ಅನರ್ಹತೆ ಬಗ್ಗೆ ಯಾವ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ ಅಂತ ಕೇಳಿದರೆ, ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಸಂವಿಧಾನದ 10ನೇ ವಿವರ ಪಟ್ಟಿ ಅಥವಾ 10ನೇ ಅನುಸೂಚಿ ಈ ಒಂದು ಪಕ್ಷಾಂತರ ನಿಷೇಧದ ಬಗ್ಗೆ ಅಥವಾ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರ ಅನರ್ಹತೆ ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ ಪಕ್ಷಾಂತರದ ಆಧಾರದ ಮೇಲಿನ ಅನರ್ಹತೆಯ ಬಗ್ಗೆ ಹೇಳುತ್ತೆ. ಸೊ ಇಂಡೈರೆಕ್ಟ್ ಆಗಿ ಪಕ್ಷಾಂತರದ ಕಾಯ್ದೆ ಬಗ್ಗೆ ಹೇಳುತ್ತೆ. ಸೊ ಪಕ್ಷಾಂತರ ಕಾಯ್ದೆ ಇದು ಯಾವಾಗ ಜಾರಿಗೆ ಬಂತು, ಯಾವ ತಿದ್ದುಪಡಿ ಮುಖಾಂತರವಾಗಿ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು 1985ರಲ್ಲಿ ಜಾರಿಗೆ ಬರುತ್ತೆ. 1985ರಲ್ಲಿ ಆವಾಗ ಈ ಒಂದು ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ 52ನೇ ತಿದ್ದುಪಡಿಯನ್ನ ಮಾಡ್ತಾರೆ. 52ನೇ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್. ತಿದ್ದುಪಡಿ ಬಗ್ಗೆ ಅನೇಕ ಬಾರಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಸರಿ ನೋಡಿ ನಿಮಗೆ, ಈ ಸರಿ ನಿಮಗೆ ಯಾವ ಅನುಸೂಚಿ ಅಂತ ಕೇಳಿದರೆ ನೆಕ್ಸ್ಟ್ ನಿಮಗೆ ಯಾವ ತಿದ್ದುಪಡಿ ಅಂತ ಕೇಳಬಹುದು. ಸೊ 52ನೇ ತಿದ್ದುಪಡಿಯನ್ನ ಮಾಡಿ 10ನೇ ಅನುಸೂಚಿಯನ್ನ ಸೇರಿಸ್ತಾರೆ. 10ನೇ ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ, ಆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರ ಅನರ್ಹತೆಯ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನಾವು ನೋಡಿದ್ವಿ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಯಾವ ತಿದ್ದುಪಡಿ ಮುಖಾಂತರವಾಗಿ ಯಾರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಆದ್ರೆ ಇದು ಪಕ್ಷಾಂತರ ಆದಂತಹ ಸಂದರ್ಭದಲ್ಲಿ ಯಾವ ಸದಸ್ಯರು ಇಲ್ಲಿ ಅನರ್ಹತೆಗೊಳ್ತಾರೆ, ಯಾವ ಆಧಾರದ ಮೇಲೆ ಅನರ್ಹತೆಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಒಬ್ಬ ಸದಸ್ಯ ಅನರ್ಹ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಪ್ರಾವಿಷನ್ ಅನ್ನ ಕೊಡಲಾಗಿದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ರಾಜಕೀಯ ಪಕ್ಷದ ಒಬ್ಬ ಸದಸ್ಯ ಒಂದು ಕ್ಷೇತ್ರದಿಂದ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ಆತ ಯಾವುದಾದರೊಂದು ಬೇರೆ ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಅವನು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳ್ತಾನೆ. ಇಲ್ಲಿ ಗಮನ ಇಟ್ಟು ಕೇಳಬೇಕು ನೀವು. ರಾಜಕೀಯ ಪಕ್ಷದ ಸದಸ್ಯನಾಗಿರ್ತಕ್ಕಂಥವನು ಅವನು ಚುನಾವಣೆಯಲ್ಲಿ ಗೆದ್ದ ನಂತರ ಬೇರೆ ಪಕ್ಷಕ್ಕೆ ಏನಾದ್ರು ಸೇರ್ಪಡೆ ಆದ್ರೆ ಆವಾಗ ಅನರ್ಹಗೊಳ್ತಾನೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ ಇನ್ನೊಂದು ಅನರ್ಹತೆಯನ್ನ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಇನ್ನು ನಾಮಕರಣಗೊಂಡಂತಹ ಸದಸ್ಯ 6 ತಿಂಗಳ ನಂತರ ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳ್ತಾನೆ. ಯಾರು? ನಾಮಕರಣಗೊಂಡಂತಹ ಸದಸ್ಯ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾಮಕರಣಗೊಂಡಂತಹ ಸದಸ್ಯ
6 ತಿಂಗಳ ನಂತರ ಯಾವುದಾದರೊಂದು ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅವನು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳ್ತಾನೆ. ಆದ್ರೆ 6 ತಿಂಗಳ ಒಳಗಾಗಿ ಅವನು ಯಾವುದಾದ್ರೊಂದು ಪಕ್ಷಕ್ಕೆ ಸೇರಿದರೆ ಅನರ್ಹಗೊಳ್ಳೋದಿಲ್ಲ. ಅನರ್ಹಗೊಳ್ಬೇಕಂತ ಹೇಳಿದ್ರೆ 6 ತಿಂಗಳ ನಂತರ ಅವನು ಪಕ್ಷಕ್ಕೆ ಸೇರ್ಪಡೆ ಆಗಿರಬೇಕು ಅಂತಕ್ಕಂಥದ್ದು. ಸೊ ಇನ್ನೊಂದು ಅಂಶ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ತೇವೆ ನಾವು, ಸ್ವತಂತ್ರ ಅಭ್ಯರ್ಥಿ. ಈ ಸ್ವತಂತ್ರ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದ ನಂತರ ಯಾವುದಾದರೊಂದು ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಸ್ವತಂತ್ರ ಅಭ್ಯರ್ಥಿ MLA ಆದ ನಂತರ ಅಥವಾ MP ಆದ ನಂತರ ಯಾವುದಾದರೊಂದು ಬೇರೆ ಪಕ್ಷಕ್ಕೆ ಅವನು ಸೇರ್ಪಡೆ ಆದರೆ ಅವನು ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯಲ್ಲಿ ಅನರ್ಹಗೊಳ್ತಾನೆ ಅಂತಕ್ಕಂಥದ್ದು. ಇನ್ನು ಪಕ್ಷದ ಒಡಕಿನ ಬಗ್ಗೆ, ಪಕ್ಷದ ವಿಲೀನದ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಡಿಟೇಲ್ಡ್ ಪ್ರಾವಿಷನ್ ಇದೆ. ನಾವು ಅದನ್ನ ಸಪರೇಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ನಾವಿಲ್ಲಿ ನೋಡಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಪಕ್ಷಾಂತರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯ ನೀಡತಕ್ಕಂತಹ ಅಂತಿಮ ಅಧಿಕಾರ ಯಾರಿಗಿದೆ ಅಂತಕ್ಕಂಥದ್ದು. ಸೊ ಅಂತಿಮ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರಿಗೆ ಇರ್ತದೆ. ಸಭಾಧ್ಯಕ್ಷರು ಅಂತ ಹೇಳಿದ್ರೆ ಸ್ಪೀಕರ್ ಅಂತ ಹೇಳಿ ನಾವು ಕರಿತೇವೆ. ಸಭಾಧ್ಯಕ್ಷರಿಗೆ ಅಂತಿಮ ನಿರ್ಣಯವನ್ನ ಮಾಡತಕ್ಕಂತಹ ಅಧಿಕಾರ ಇದೆ. ಸೊ ಇಲ್ಲಿ ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ಅನರ್ಹತೆಯನ್ನು ನಿರ್ಧಾರ ಮಾಡತಕ್ಕಂತಹ ಅಧಿಕಾರ, ನಿರ್ಣಯ ನೀಡತಕ್ಕಂತಹ ಅಧಿಕಾರ ಇರತಕ್ಕಂಥದ್ದು ಲೋಕಸಭೆಯಲ್ಲಿ ಆದ್ರೆ ಆ ಲೋಕಸಭೆ ಸ್ಪೀಕರು, ಇನ್ನು ವಿಧಾನಸಭೆಯಲ್ಲಿ ಆದ್ರೆ ವಿಧಾನಸಭೆಯ ಸ್ಪೀಕರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ. 1985 ಬಂತು. 57ನೇ ತಿದ್ದುಪಡಿಯನ್ನು ಯಾರು ತಂದ್ರು, ಯಾವಾಗ ತಂದ್ರು, ಆಮೇಲೆ ಅದರ ಮುಖಾಂತರವಾಗಿ ಯಾವ ಅನುಸೂಚಿಯನ್ನು ಅದರಲ್ಲಿ ಸೇರಿಸಿದ್ರು ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡಿದ್ವಿ. ಸೊ 10ನೇ ಅನುಸೂಚಿ ಬಗ್ಗೆ ಇಲ್ಲಿ ಕೇಳಿದರೆ ಮುಂದೆ ನಿಮಗೆ ಯಾವ ತಿದ್ದುಪಡಿ ಅಂತ ನಿಮಗೆ ಕೇಳಬಹುದು. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ಇದು 5ನೇ ಪ್ರಶ್ನೆ. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆ ಅನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ ರ ಒಂದು ಅವಿಭಾಜ್ಯ ಅಂಗವಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆ ಅನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ ರ ಅವಿಭಾಜ್ಯ ಅಂಗವಾಗಿರ್ತಾರೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ ಏನಿದೆ, ಲೋಕಸಭೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ರಾಜ್ಯ ಶಾಸಕಾಂಗ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ರಾಜ್ಯಸಭೆಯನ್ನ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ರಾಜ್ಯ ಶಾಸಕಾಂಗದ ಒಂದು ಅವಿಭಾಜ್ಯ ಅಂಗವಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು. ಸೊ ನೋಡಿ, ನಾವು ಪ್ರಶ್ನೆಯನ್ನು ನೋಡಿದಾಗ ಈಸಿಯಾಗಿ 2 ಆಪ್ಷನ್ ಅನ್ನ ಸರಿಯಾಗಿ ಎಲಿಮಿನೇಟ್ ಮಾಡಬಹುದಿತ್ತು, ಲೋಕಸಭೆ ಮತ್ತು ರಾಜ್ಯಸಭೆ. ನೋಡಿ, ರಾಜ್ಯಪಾಲರು ಅಂದ ತಕ್ಷಣ ಅವರು ರಾಜ್ಯಕ್ಕೆ ಇರ್ತಾರೆ. ಲೋಕಸಭೆ, ರಾಜ್ಯಸಭೆ ಅಂತ ಹೇಳಿದ್ರೆ ಅದು ಸಂಸತ್ತಿನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಹೀಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ನಾವು ಈಸಿಯಾಗಿ ಅದನ್ನ ಎಲಿಮಿನೇಟ್ ಮಾಡಬಹುದಿತ್ತು. ಸೊ ಕೊನೆಯದಾಗಿ ನಮಗೆ ಇವುಗಳಲ್ಲಿ ಯಾವುದೂ ಅಲ್ಲ ಮತ್ತೆ ಆಪ್ಷನ್ ಬಿ ರಾಜ್ಯ ಶಾಸಕಾಂಗ ಅಂತಕ್ಕಂಥದ್ದು ಮಾತ್ರ ಉಳಿದಿತ್ತು. ಸೊ ಅದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅದು ರಾಜ್ಯ ಶಾಸಕಾಂಗ. ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ರಾಜ್ಯಪಾಲರ ಬಗ್ಗೆ ಈಗಾಗಲೇ ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಸೊ ಸ್ವಲ್ಪ ಬ್ರೀಫ್ ಫ್ಯಾಕ್ಟ್ಸ್ ಅನ್ನ ಮತ್ತೊಮ್ಮೆ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ, ನಿಮಗೂ ಕೂಡ ರಿವಿಷನ್ ಆಗುತ್ತೆ. ಸೊ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಬ್ಬ ರಾಜ್ಯಪಾಲರು ಇರ್ಬೇಕಂತ ಹೇಳಿ ಸಂವಿಧಾನದ 153ನೇ ವಿಧಿ ಹೇಳುತ್ತೆ. ಸಂವಿಧಾನದ 153ನೇ ವಿಧಿ ಹೇಳುತ್ತೆ. ಸೊ ಇಲ್ಲಿ ಇನ್ನೊಂದು ಅಂಶ ಗಮನದಲ್ಲಿ ಇಟ್ಕೋಬೇಕು, ಒಬ್ಬರೇ ರಾಜ್ಯಪಾಲರು 2 ಅಥವಾ 2ಕ್ಕಿಂತ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಅವರು ಸೇವೆಯನ್ನ ಸಲ್ಲಿಸಬಹುದು. ಸೊ ಇದು ಮೊದಲಿಗೆ ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ. 7ನೇ ತಿದ್ದುಪಡಿಯನ್ನ, ಎಷ್ಟನೇ ತಿದ್ದುಪಡಿಯನ್ನ, 7ನೇ ತಿದ್ದುಪಡಿಯನ್ನ ತರುವುದರ ಮುಖಾಂತರವಾಗಿ ಈ ಒಂದು ಅಂಶವನ್ನ ಸೇರಿಸ್ತಾರೆ. ಈ ಹಿಂದೆ ನೀವು ಗಮನಿಸಿರಬಹುದು, TN ಚತುರ್ವೇದಿ ಆಗಿರಬಹುದು, ಮತ್ತೆ ರೋಸಯ್ಯ ಅವರು ತಮಿಳುನಾಡಿನ ರಾಜ್ಯಪಾಲರಾಗಿದ್ದು ಕರ್ನಾಟಕದ ರಾಜ್ಯಪಾಲರಾಗಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ರು. ಸೊ ಯಾವ ಒಂದು ಉಪಬಂಧದ ಅಡಿಯಲ್ಲಿ ಅಂತ ಹೇಳಿದ್ರೆ ಅದು ಯಾವಾಗ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ 7ನೇ ತಿದ್ದುಪಡಿಯಲ್ಲಿ ಅದನ್ನ 7ನೇ ತಿದ್ದುಪಡಿಯನ್ನ ಮಾಡಿ ಈ ರೀತಿಯಾಗಿರತಕ್ಕಂತಹ ಒಂದು ಒಬ್ಬ ರಾಜ್ಯಪಾಲರು 2 ಅಥವಾ 2ಕ್ಕಿಂತ ರಾಜ್ಯಗಳ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ರಾಜ್ಯಪಾಲರು ಅಂತ ಹೇಳಿದ ತಕ್ಷಣ ನಾನು ಹೇಳಿದ್ದೆ, ರಾಜ್ಯ ಕಾರ್ಯಾಂಗದಲ್ಲಿ ನಾವು ಎರಡು ಒಂದು ವಿಧವನ್ನ ನೋಡ್ತೇವೆ. ರಾಜ್ಯ ಕಾರ್ಯಾಂಗ ಅಂತ ಇದೆ ಅಂತ ಹೇಳಿದ್ರೆ ಅಲ್ಲಿ 2 ವಿಧದ ಒಂದು ಕಾರ್ಯಾಂಗವನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ನಾಮಮಾತ್ರ ಕಾರ್ಯಾಂಗ. ಸೊ ನಾಮಮಾತ್ರ ಕಾರ್ಯಾಂಗ. ಸೊ ಇನ್ನೊಂದು ನೈಜ ಕಾರ್ಯಾಂಗ ಅಂತ ಹೇಳಿ. ಸೊ ನೈಜ ಕಾರ್ಯಾಂಗ ಅಂತಕ್ಕಂಥದ್ದು. ಸೊ ನೈಜ
ಕಾರ್ಯಾಂಗ. ಸೊ ಇಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು, ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸಿದ್ರೆ, ಇನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಸಿಎಂ, ಚೀಫ್ ಮಿನಿಸ್ಟರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇಲ್ಲಿ ರಾಜ್ಯ ಕಾರ್ಯಾಂಗದ ನಾಮಮಾತ್ರ ಕಾರ್ಯಾಂಗ, ರಾಜ್ಯ ಕಾರ್ಯಾಂಗದಲ್ಲಿ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತ ಹೇಳಿದ್ರೆ ರಾಜ್ಯಪಾಲರು ಅಂತಕ್ಕಂಥದ್ದು ನಿಮಗೆ ನೆನಪಲ್ಲಿ ಇರಬೇಕು. ಸೊ ರಾಜ್ಯಪಾಲರ ಹೆಸರಿನಲ್ಲಿಯೇ ಮುಖ್ಯಮಂತ್ರಿಗಳು ಮತ್ತೆ ಅವರ ಮಂತ್ರಿಮಂಡಲ ಕೆಲಸವನ್ನ ಮಾಡೋದ್ರಿಂದ, ಕಾರ್ಯವನ್ನು ನಿರ್ವಹಿಸೋದ್ರಿಂದ ಅವರನ್ನ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತೇಳಿ ಕರಿತೇವೆ. ಸೊ ಈ ಅಂಶ ನಿಮಗೆ ಗೊತ್ತಿರಬೇಕನ್ನುವಂಥದ್ದು. ಇನ್ನು ಇವ್ರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಗ್ಲಿ ಗೊತ್ತಿದೆ, ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಸೊ ಇವರು 5 ವರ್ಷ ಅಧಿಕಾರಾವಧಿಯನ್ನ ಹೊಂದಿರ್ತಾರೆ, ಅದು ಕೂಡ ಗೊತ್ತಿದೆ. ಸೊ ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ ಆಗಿರ್ತಾರೆ ಅನ್ನುವಂತಹ ಮಾತನ್ನು ಹೇಳಿದೆ. ಸೊ ರಾಜ್ಯ ಶಾಸಕಾಂಗ ಅಂತ ಹೇಳಿದ್ರೆ 2 ಸದನಗಳು ಬರ್ತವೆ. ಸೊ ಆದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ 2 ಸದನಗಳಿಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಯಾವ ರೀತಿ ಕರ್ನಾಟಕದಲ್ಲಿದೆ, ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ 2 ದ್ವಿಸದನ ವ್ಯವಸ್ಥೆ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ 2 ಸದನಗಳು ಇರೋದ್ರಿಂದ ಆ ಒಂದು ವಿಧಾನಸಭೆ ಇದೆ, ಒಂದು ವಿಧಾನಸಭೆ ಇದೆ. ಸೊ ಎರಡನೇದ್ದು ವಿಧಾನ ಪರಿಷತ್ತು ಇದೆ. ಸೊ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಸೊ ವಿಧಾನಸಭೆ, ವಿಧಾನ ಪರಿಷತ್ತು ಪ್ಲಸ್ ರಾಜ್ಯಪಾಲರು ಪ್ಲಸ್ ರಾಜ್ಯಪಾಲರು ಇವರೆಲ್ಲರನ್ನೂ ಸೇರಿ ನಾವು ರಾಜ್ಯ ಶಾಸಕಾಂಗ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಹೀಗಾಗಿ ರಾಜ್ಯಪಾಲರು ಈ ಒಂದು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತೆ ರಾಜ್ಯಪಾಲರು ಎಲ್ಲರನ್ನೂ ಸೇರಿ ಅವರನ್ನ ನಾವು ರಾಜ್ಯ ಶಾಸಕ ಅಂತ ಹೇಳಿ, ನಾವು ರಾಜ್ಯ ಶಾಸಕಾಂಗ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು. ಸೊ ಇಲ್ಲಿ GK ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ, ಕಳೆದ ನಾವು ತರಗತಿಯಲ್ಲಿ ನಾವು ನೋಡಿದ್ವಿ 2020 PC ಪರೀಕ್ಷೆಯಲ್ಲಿ ಕೇಳಿದ್ರು, ಮೊಟ್ಟ ಮೊದಲ ರಾಜ್ಯಪಾಲರಾಗಿ ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ. ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಶರತ್ ಚಂದ್ರ ಚಟರ್ಜಿ, ಆಪ್ಷನ್ ಡಿ ಅರಬಿಂದೋ ಘೋಷ್ ಅಂತ ಹೇಳಿ. ಸೊ ಆಪ್ಷನ್ ಎ ಬಂಕಿಮ್ ಚಂದ್ರ ಚಟರ್ಜಿ, ಬಿ ರವೀಂದ್ರನಾಥ್ ಟ್ಯಾಗೋರ್, ಸಿ ಶರತ್ ಚಂದ್ರ ಚಟರ್ಜಿ, ಆಪ್ಷನ್ ಡಿ ಅರವಿಂದೋ ಘೋಷ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಶ್ನೆಯನ್ನ ಓದುವಂತ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಅಂತ ಹೇಳಿದರೆ ರಾಷ್ಟ್ರೀಯ ಹಾಡು ಅಲ್ಲ. ರಾಷ್ಟ್ರೀಯ ಹಾಡು ಆಗಿದ್ರೆ ಅದು ಬೇರೆ ರೀತಿ ಆಗಿರ್ತಿತ್ತು. ಸೊ ರಾಷ್ಟ್ರಗೀತೆ ಅಂತ ಹೇಳಿದರೆ ರಾಷ್ಟ್ರಗೀತೆಯನ್ನ ಬರೆದಂತವರು ಸೊ ಎಲ್ರಿಗೂ ಗೊತ್ತು. ನಾವು ಶಾಲೆಗಳಲ್ಲಿದ್ದಾಗ, ಕಾಲೇಜುಗಳಲ್ಲಿದ್ದಾಗ ಪ್ರತಿದಿನ ಬೆಳಿಗ್ಗೆ ರಾಷ್ಟ್ರಗೀತೆಯನ್ನ ಹೇಳಿ ನಮ್ಮ ಒಂದು ದಿನಚರಿ ಆರಂಭ ಆಗ್ತಾ ಇತ್ತು. ಸೊ ಈ ರಾಷ್ಟ್ರಗೀತೆಯ ಬಗ್ಗೆ ಒಂದಿಷ್ಟು GK ಅಂಶಗಳು ನಾವು ತಿಳ್ಕೊಳ್ಳೋದಾದ್ರೆ, ಈ ರಾಷ್ಟ್ರಗೀತೆಯನ್ನ ಯಾವಾಗ ಈ ಸಂವಿಧಾನ ರಚನಾ ಸಭೆ ಅಂಗೀಕಾರ ಮಾಡುತ್ತಪ್ಪ ಅಂತ ಹೇಳಿದ್ರೆ 1950 ಜನವರಿ 24. ಸೊ 1950 ಜನವರಿ 24ನೇ ತಾರೀಕಿಗೆ ಈ ಸಂವಿಧಾನ ರಚನಾ ಸಭೆ ಈ ಒಂದು ರಾಷ್ಟ್ರಗೀತೆಯನ್ನ ಅಂಗೀಕಾರ ಮಾಡ್ಕೊಳ್ಳುತ್ತೆ, ಅಳವಡಿಸಿಕೊಳ್ಳುತ್ತೆ. ಸೊ ಇದನ್ನ ಬರೆದಂತಹವರು ಯಾರಪ್ಪ ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್. ಇಲ್ಲಿದೆ ರವೀಂದ್ರನಾಥ್ ಟ್ಯಾಗೋರ್ ಇದೆ. ಇದರ ಈ ಒಂದು ರಾಷ್ಟ್ರಗೀತೆಯನ್ನ ಬಂಗಾಳಿ ಭಾಷೆಯಲ್ಲಿ ಬರೆದಿರ್ತಾರೆ. ಆದ್ರೆ ಹಿಂದಿ ವರ್ಜನ್ ಅನ್ನು ನಾವು ರಾಷ್ಟ್ರಗೀತೆಯಾಗಿ ಅದನ್ನ ಪರಿಗಣಿಸಿದ್ದೇವೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನ ಬರಿಬೇಕಾದ್ರೆ ಒಂದು ಇತಿಹಾಸನೂ ಇದೆ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಒಬ್ಬ ಫ್ರೆಂಡ್ ಇರ್ತಾರೆ, ಅವ್ರ ಹೆಸರು ಆಶುತೋಷ್ ಅಂತೇಳಿ. ಈ ಆಶುತೋಷ್ ಅಂತಕ್ಕಂಥವ್ರು ಇವರು ಕಲ್ಕತ್ತಾ ಹೈಕೋರ್ಟಿನ ಒಬ್ಬ ಜಡ್ಜ್ ಆಗಿರ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಬ್ಬರ ಸ್ನೇಹಿತರು. ಸೊ ಈ ಆಶುತೋಷ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಕೇಳ್ಕೊಳ್ತಾರೆ, ನೀವು ಯಾಕೆ ಒಂದು ರಾಷ್ಟ್ರಗೀತೆಯನ್ನ ಬರಿಬಾರದು ಅಂತ ಹೇಳಿ. ಸೊ ಆ ಒಂದು ಸ್ನೇಹಿತರ ಒಂದು ವಿನಂತಿಯನ್ನ ಮನ್ನಿಸಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ರಾಷ್ಟ್ರಗೀತೆಯನ್ನ ಬಂಗಾಳಿ ಭಾಷೆಯಲ್ಲಿ ಬರೀತಾರೆ. ಜನಗಣಮನ ಅಧಿನಾಯಕ ಜಯ ಹೇ ಅಂತಕ್ಕಂತಹ ಒಂದು ರಾಷ್ಟ್ರಗೀತೆಯನ್ನ ಬರೀತಾರೆ. ಆ ಒಂದು ಬಂಗಾಳಿ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ರಾಷ್ಟ್ರಗೀತೆಯ ಹಿಂದಿ ವರ್ಜನ್ ಅನ್ನ ನಾವು ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ವರ್ಷ ಮತ್ತು ದಿನಾಂಕವನ್ನು ನಾವು ನೋಡಿದ್ವಿ. ಸೊ ಈ ರಾಷ್ಟ್ರಗೀತೆಯನ್ನ ಬರೆದಿರತಕ್ಕಂಥ ಈ ರಾಷ್ಟ್ರಗೀತೆಯನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಹಾಡಲಾಗುತ್ತೆ ಅಂತ ಹೇಳಿದ್ರೆ ಅದು 1911ರಲ್ಲಿ ಕಾಂಗ್ರೆಸ್ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಒಂದು 26ನೇ ಅಧಿವೇಶನ ನಡೀತಾ ಇರುತ್ತದೆ. ಎಲ್ಲಿ ನಡೀತಾ ಅಂತ ಹೇಳಿದ್ರೆ 26ನೇ ಅಧಿವೇಶನ. ಈ 26ನೇ ಅಧಿವೇಶನ ಎಲ್ಲಿ ನಡೀತಿತ್ತು ಅಂತ ಹೇಳಿದ್ರೆ ಅದು ಕಲ್ಕತ್ತಾದಲ್ಲಿ ನಡೀತಾ ಇತ್ತು. ಸೊ ಕಲ್ಕತ್ತಾದಲ್ಲಿ
ನಡೀತಾ ಇತ್ತು. 26ನೇ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಬ್ಬರು ಸೊಸೆ ಇರ್ತಾರೆ. ಅವ್ರ ಹೆಸರು ಯಾರಪ್ಪ ಅಂತ ಹೇಳಿದ್ರೆ ಅವರು ಕೂಡ ಬಹಳ ಫೇಮಸ್ ಪರ್ಸನಾಲಿಟಿ, ರಾಣಿ ಚೌಧರಾಣಿ ಅಂತ ಹೇಳಿ, ಸರಳಾದೇವಿ ಚೌಧರಾಣಿ ಅಂತ ಹೇಳಿ. ಅವರು ಈ ಒಂದು ರಾಷ್ಟ್ರಗೀತೆಯನ್ನ ತಮ್ಮ ಸಂಗಡಿಗರೊಂದಿಗೆ ಮೊಟ್ಟ ಮೊದಲ ಬಾರಿಗೆ 1911ರ INCಯ ಒಂದು 26ನೇ ಅಧಿವೇಶನದಲ್ಲಿ, ಕಲ್ಕತ್ತಾ ಅಧಿವೇಶನದಲ್ಲಿ, ಅವರು ಕಲ್ಕತ್ತಾದಲ್ಲಿ ನಡೀತಾ ಇರುತ್ತದೆ, ಆ ಅಧಿವೇಶನದಲ್ಲಿ ಈ ಸರಳಾದೇವಿ ಚೌಧರಾಣಿ ಅಂತಕ್ಕಂಥವ್ರು ಈ ಒಂದು ರಾಷ್ಟ್ರೀಯ ಗೀತೆಯನ್ನ ಪ್ರದರ್ಶನವನ್ನ ಮಾಡ್ತಾರೆ, ಹಾಡ್ತಾರೆ ಅಂತಕ್ಕಂಥದ್ದು. ಸೊ ಅಲ್ಲಿ ಈ ಒಂದು ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತ ಹೇಳಿದ್ರೆ BN ಧಾರ್ ಅಂತಕ್ಕಂಥವ್ರು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಸೊ ಈ ಒಂದು ರಾಷ್ಟ್ರಗೀತೆಯನ್ನ ಎಷ್ಟು ನಿಮಿಷದಲ್ಲಿ, ಎಷ್ಟು ಸೆಕೆಂಡ್ನಲ್ಲಿ ನಾವು ಹಾಡಿ ಮುಗಿಸ್ಬೇಕು ಅನ್ನುವಂಥದ್ದು ಕೂಡ, ಅದು ಕೂಡ ನಿರ್ದಿಷ್ಟವನ್ನ ಪಡಿಸಿದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ 52 ಸೆಕೆಂಡ್ ಅಲ್ಲಿ ಇದನ್ನ ಹಾಡಿ ಮುಗಿಸ್ಬೇಕಾಗಿರ್ತಕ್ಕಂಥದ್ದು. ರಾಷ್ಟ್ರಗೀತೆಯನ್ನ ಸಂಪೂರ್ಣವಾಗಿ 52 ಸೆಕೆಂಡ್ ಅಲ್ಲಿ ಅದನ್ನ ಲಯಬದ್ಧವಾಗಿ ಹಾಡಿ ಅದನ್ನ ಮುಗಿಸ್ಬೇಕಾಗಿರ್ತಕ್ಕಂಥದ್ದನ್ನ ನಾವು ನಿರ್ದಿಷ್ಟಪಡಿಸಿದ್ದೇವೆ. ಸೊ ಅದ್ರ ಬಗ್ಗೆ ಪ್ರಶ್ನೆಯನ್ನ ಈಗಾಗಲೇ ಕೇಳಿದ್ದಾರೆ, ಎಷ್ಟು ನಿಮಿಷದ ಅವಧಿಯಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನ ಹಾಡಬೇಕಂತ ಹೇಳಿ. ಸೊ ಅದರ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ 52 ಸೆಕೆಂಡ್ ಅಂತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ 4A ಅಂತಕ್ಕಂಥ ಒಂದು ಭಾಗ ಇದೆ, 4A ಭಾಗ. ಸೊ ಇದು ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂತ ಹೇಳಿದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಮೂಲಭೂತ ಕರ್ತವ್ಯದ ಬಗ್ಗೆ ಹೇಳುತ್ತೆ. ಸೊ ಈ ಮೂಲಭೂತ ಕರ್ತವ್ಯದಲ್ಲಿ ಒಂದು ವಿಧಿ ಬರ್ತದೆ, ಮೂಲಭೂತ ಕರ್ತವ್ಯ. ಸೊ ಮೂಲಭೂತ ಕರ್ತವ್ಯದಲ್ಲಿ ಒಂದು ವಿಧಿ ಬರ್ತದೆ. ಆ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ 51A ಉಪವಿಧಿ. ಸೊ 51A ಉಪವಿಧಿಯಡಿಯಲ್ಲಿ ಈ ಒಂದು ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಒಂದು ಮೂಲಭೂತ ಕರ್ತವ್ಯ ಅನ್ನೋದು ತಮಗೆ ಗೊತ್ತಿರಬೇಕು. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಆದರೆ 4A ಭಾಗ, ಗಮನ ಇಟ್ಟು ಕೇಳಿ, 4A ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಆ ಮೂಲಭೂತ ಕರ್ತವ್ಯಗಳಲ್ಲಿ 51A ಉಪವಿಧಿ ಅಂತಕ್ಕಂಥದ್ದು ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸ್ಬೇಕಂತ ಹೇಳುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಇನ್ನೊಂದು ಅಂಶವನ್ನು ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ರಾಷ್ಟ್ರಗೀತೆ 1911ರಲ್ಲಿ ಚೌಧರಾಣಿ ಅವರು ಪ್ರದರ್ಶನವನ್ನ ಮಾಡಿದ್ರು ಹಾಡುವ ಮುಖಾಂತರವಾಗಿ. ಅದಾದ ನಂತರ ಅನೇಕ ಬಾರಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಒಂದು ಇವೆಂಟ್ಗಳಲ್ಲಿ, ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನ ಹಾಡಲಾಯಿತು. ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಈ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರತಕ್ಕಂತಹ ಈ ಒಂದು ರಾಷ್ಟ್ರಗೀತೆಯಾಗಿ ಅಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಒಂದು ಹೋಟೆಲ್ನಲ್ಲಿ ಜರ್ಮನ್ ಮತ್ತು ಇಂಡಿಯನ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಸ್ಥಾಪನಾ ದಿನಾಚರಣೆ ಸೆಪ್ಟೆಂಬರ್ 11, 1942ಕ್ಕೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ರೇಡಿಯೋ ಸಿಂಫನಿ ಆರ್ಕೆಸ್ಟ್ರಾದವರು ಈ ಒಂದು ರಾಷ್ಟ್ರಗೀತೆಯನ್ನ ಅಲ್ಲಿ ನುಡಿಸಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಇನ್ನೊಂದು ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ, 1971ರಲ್ಲಿ ರಾಷ್ಟ್ರೀಯ ಗೌರವಗಳಿಗೆ ಅವಮಾನ ತಡೆ ಕಾಯ್ದೆ ಅಂತ ಬರುತ್ತದೆ. 1971ರಲ್ಲಿ ರಾಷ್ಟ್ರೀಯ ಗೌರವಗಳಿಗೆ ಅವಮಾನ ತಡೆ ಕಾಯ್ದೆ, 1971ರಲ್ಲಿ ರಾಷ್ಟ್ರೀಯ ಗೌರವಗಳಿಗೆ ಅವಮಾನ ತಡೆ ಕಾಯ್ದೆ. ಅದನ್ನ ಯಾಕೆ ತಂದಿದ್ದಾರಪ್ಪ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ರಾಷ್ಟ್ರೀಯ ಗೌರವ, ರಾಷ್ಟ್ರಗೀತೆ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರದ ಹೆಮ್ಮೆ, ನಮ್ಮ ಭಾರತೀಯರ ಹೆಮ್ಮೆ. ಸೊ ಅಂತಹ ಒಂದು ರಾಷ್ಟ್ರಗೀತೆಗೆ ಯಾರಾದರೂ ಅವಮಾನವನ್ನ ಮಾಡಿದ್ರೆ ಅಂತಹವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂತಹ ಒಂದು ಅವಕಾಶವನ್ನ 1971ರಲ್ಲಿ ರಾಷ್ಟ್ರೀಯ ಗೌರವಗಳಿಗೆ ಅವಮಾನ ತಡೆ ಕಾಯ್ದೆ ಮುಖಾಂತರ ಜಾರಿಗೆ ತರುವುದರ ಮುಖಾಂತರವಾಗಿ ಅದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು ರಾಷ್ಟ್ರಗೀತೆಯ ಬಗ್ಗೆ ನಾವು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. ಸೊ ಏಳನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 25 ವರ್ಷ, ಆಪ್ಷನ್ ಬಿ 21 ವರ್ಷ, ಆಪ್ಷನ್ ಸಿ 18 ವರ್ಷ, ಆಪ್ಷನ್ ಡಿ 35 ವರ್ಷ. ಸೊ ತುಂಬಾ ಸರಳವಾದಂತಹ ಪ್ರಶ್ನೆ. ಸೊ ಲೋಕಸಭೆ ಚುನಾವಣೆಗೆ ನಿಲ್ಲಲು ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಅಂತ ಹೇಳಿದ್ರೆ 25 ವರ್ಷ ಆಗಿರಬೇಕು. ಸೊ 25 ವರ್ಷ ಆದಂತಹ ಪ್ರತಿಯೊಬ್ಬ
ಭಾರತೀಯ ಕೂಡ ಈ ಒಂದು ಚುನಾವಣೆಗೆ ನಿಲ್ಲಬಹುದು ಅಂತಕ್ಕಂಥದ್ದು. ಸೊ ಇಲ್ಲಿ ಲೋಕಸಭೆಯ ಬಗ್ಗೆ ಒಂದಿಷ್ಟು ನಾವು ಸ್ಟ್ಯಾಟಿಕ್ ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ. ಸೊ ತಮಗೆಲ್ಲ ಗೊತ್ತಿದೆ, ಸಂಸತ್ತು ಅಂತ ಹೇಳಿದ್ರೆ 2 ಸದನಗಳು ಬರ್ತವೆ, ಅದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ. ಈ ಲೋಕಸಭೆಯನ್ನು ನಾವು ಏನಪ್ಪಾ ಅಂತ ಹೇಳಿದ್ರೆ ಕಿರಿಯ ಸದನ ಅಂತ ಹೇಳಿ ಕರಿತೇವೆ. ಕಿರಿಯ ಸದನ, ಕೆಳಮನೆ, ಕಿರಿಯ ಸದನ ಅಥವಾ ಕೆಳಮನೆ ಅಂತ ಹೇಳಿ ಕರಿತೇವೆ. ಹಿರಿಯ ಸದನ ಮತ್ತು ಕೆಳಮನೆ ಅಂತ ಹೇಳಿ ಕರಿತೇವೆ. ಸೊ ಇವರು ಜನರಿಂದ ನೇರವಾಗಿ ಆಯ್ಕೆಯಾಗ್ತಕ್ಕಂಥವ್ರು. ಇವರ ಒಂದು ಅರ್ಹತೆಯ ಬಗ್ಗೆ ಯಾವ ವಿಧಿ ತಿಳಿಸುತ್ತೆ ಅಂತ ಹೇಳಿದ್ರೆ 84ನೇ ವಿಧಿ ತಿಳಿಸ್ಕೊಡುತ್ತೆ. ಲೋಕಸಭೆ ಸದಸ್ಯನಾಗಲು ಯಾವ ಅರ್ಹತೆಗಳು ಇರಬೇಕಂತ ಹೇಳಿ ಸಂವಿಧಾನದ 84ನೇ ವಿಧಿ ತಿಳಿಸ್ಕೊಡುತ್ತೆ. ಸೊ ಅರ್ಹತೆಗಳೇನಂತ ಹೇಳಿದ್ರೆ ಭಾರತೀಯ ಪೌರನಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ದಿವಾಳಿಕೋರನಾಗಿರಬಾರದು, ಮಾನಸಿಕವಾಗಿ ಅಸ್ವಸ್ಥನಾಗಿರಬಾರದು, ಅಪರಾಧಿಯಾಗಿರಬಾರದು, ಮತ್ತೆ ಸಂಸತ್ತು ಕಾಲಕ್ಕೆ ನಿಗದಿಪಡಿಸುವಂತಹ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ 83ನೇ ವಿಧಿ ಪ್ರಕಾರ ಈ ಲೋಕಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 5 ವರ್ಷ. ಸೊ 5 ವರ್ಷ ಅಧಿಕಾರಾವಧಿ ಇರ್ತದೆ. ಸೊ 5 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚಿತವಾಗಿಯೇ ಈ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ವಿಸರ್ಜನೆ ಮಾಡಬಹುದು. ಆ ರೀತಿ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ, APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಂತಹ ಸಂದರ್ಭದಲ್ಲಿ ಇನ್ನೂ 5 ವರ್ಷ ಪೂರ್ಣಗೊಂಡಿರಲಿಲ್ಲ. ಆವಾಗಲೇ ವಿಸರ್ಜನೆ ಮಾಡಿ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂಡಿದ್ರು, ಸಲಹೆಯನ್ನು ಕೊಟ್ಟಿದ್ರು. ಸೊ ಅದರ ಪ್ರಕಾರ ಆ ಒಂದು ಲೋಕಸಭೆ ವಿಸರ್ಜನೆ ಆಗಿತ್ತು. ಸೊ 83ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಇವರೊಂದು ಲೋಕಸಭೆಯ ಅಧಿಕಾರಾವಧಿ 5 ವರ್ಷ ಅನ್ನುವಂಥದ್ದು. ಸೊ ಇಲ್ಲಿ ಲೋಕಸಭೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಿದ್ದುಪಡಿ ಆಗಿದ್ದಾವೆ ರೀಸೆಂಟ್ ಆಗಿ. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಧಿನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದು ಯಾವ್ದಂತ ಹೇಳಿದ್ರೆ 330ನೇ ವಿಧಿ. 330ನೇ ವಿಧಿ ಏನಪ್ಪಾ ಅಂತ ಹೇಳಿದ್ರೆ ಇದು ಏನು ಕಲ್ಪಿಸಿಕೊಡುತ್ತೆ ಅಂತ ಹೇಳಿದ್ರೆ SC/ST ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನ ಕಲ್ಪಿಸಿಕೊಡುತ್ತೆ. ಲೋಕಸಭೆಯ ಸ್ಥಾನಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಡುತ್ತೆ. ಎಲ್ಲಿ? ಲೋಕಸಭೆಯಲ್ಲಿ. ಸೊ ಲೋಕಸಭೆಯಲ್ಲಿ ಈ ಒಂದು SC/ST ಸಮುದಾಯಕ್ಕೆ ಅವರಿಗೆ ಆ ಸ್ಥಾನಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಡುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 126ನೇ ತಿದ್ದುಪಡಿ ಮಸೂದೆ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ 126ನೇ ತಿದ್ದುಪಡಿ ಮಸೂದೆ 126ನೇ ತಿದ್ದುಪಡಿ ಮಸೂದೆ ತರುವುದರ ಮುಖಾಂತರವಾಗಿ 126ನೇ ತಿದ್ದುಪಡಿ ಮಸೂದೆಯನ್ನ ತರುವುದರ ಮುಖಾಂತರವಾಗಿ, ಸೊ ಅದು ನಾವು ತಿದ್ದುಪಡಿ ಕಾಯ್ದೆಯನ್ನು ನೋಡೋದಾದ್ರೆ 104ನೇ ತಿದ್ದುಪಡಿ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಆ ಒಂದು ಪ್ರಶ್ನೆಯನ್ನ ಸ್ವಲ್ಪ ಕಠಿಣ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿದ್ದುಪಡಿ ಬದಲಿಗೆ ಈ ತಿದ್ದುಪಡಿ ಮಸೂದೆ ಸಂಖ್ಯೆಯನ್ನ ಕೇಳ್ತಾರೆ. ತಿದ್ದುಪಡಿ ಮಸೂದೆ ಸಂಖ್ಯೆ ಬೇರೆ, ತಿದ್ದುಪಡಿ ಸಂಖ್ಯೆ ಬೇರೆ, ಎರಡೂ ಒಂದೇ. ಆದ್ರೆ ಈ ತಿದ್ದುಪಡಿ, ನಾನು ಆಗ್ಲೇ ಹೇಳಿದೆ ನಿಮಗೆ, ತಿದ್ದುಪಡಿ ಮಸೂದೆ ಅಂತ ಹೇಳಿದ್ರೆ ಅದು ಇನ್ನೂ ಕಾಯ್ದೆಯಾಗಿ ರೂಪುಗೊಂಡಿರುವುದಿಲ್ಲ. ಸಂಸತ್ತಿನಲ್ಲಿ ಮಂಡನೆಯಾಗಿ ಪಾಸ್ ಆಗಿ ರಾಷ್ಟ್ರಪತಿ ಅಂಕಿತ ಬಿದ್ದರೆ ಮಾತ್ರ ಅದು ಕಾಯ್ದೆ ಆಗುತ್ತೆ, ತಿದ್ದುಪಡಿ ಕಾಯ್ದೆ ಆಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ಅದು ಮಸೂದೆ ಆಗಿರುತ್ತೆ. ಸೊ ಮಸೂದೆಯ ಸಂಖ್ಯೆ ನೋಡಿದ್ರೆ 126, ಸೊ ತಿದ್ದುಪಡಿ ಸಂಖ್ಯೆ ನೋಡಿದ್ರೆ 104. ಸೊ ಈ ಒಂದು ತಿದ್ದುಪಡಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ 330ನೇ ವಿಧಿಯಡಿಯಲ್ಲಿ ಏನು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ SC/ST ಸಮುದಾಯಗಳಿಗೆ ಮೀಸಲಾತಿಯನ್ನು ಲೋಕಸಭೆಯಲ್ಲಿ. ಸೊ ಆ ಒಂದು ಸ್ಥಾನಗಳ ಒಂದು ಮೀಸಲಾತಿಯನ್ನ ಇದು ಮುಂದುವರಿಸಿದೆ. ಯಾವ ತಿದ್ದುಪಡಿ ಅಂದ್ರೆ 126ನೇ ತಿದ್ದುಪಡಿ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕಾಗತ್ತೆ. 331ನೇ ವಿಧಿ ಅಡಿಯಲ್ಲಿ, ಸೊ 331ನೇ ವಿಧಿ ಅಡಿಯಲ್ಲಿ, ಸೊ ಅದರ ಪ್ರಕಾರ ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ ಸಮುದಾಯದ ಜನರು ಸರಿಯಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಗೊಂಡಿಲ್ಲ ಅಂತ ಹೇಳಿದ್ರೆ, ಪ್ರಾತಿನಿಧ್ಯ ಅವರು ಪಡ್ಕೊಂಡಿಲ್ಲಪ್ಪ ಅಂತ ಹೇಳಿದ್ರೆ, ಸೊ ಅಂತಹ ಇಬ್ಬರು ಸದಸ್ಯರನ್ನ ನಾಮಕರಣ ಮಾಡತಕ್ಕಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇತ್ತು. ಸೊ ಆ ಒಂದು ಇದ್ದಂತಹ ಒಂದು ಪ್ರಾವಿಷನ್ ಅನ್ನ ಈಗ ರದ್ದು ಮಾಡಲಾಗಿದೆ. ಯಾವ ತಿದ್ದುಪಡಿ ಮಸೂದೆ ಅಂತ ಹೇಳಿದ್ರೆ ಸೇಮ್ ಯಾವುದು 126ನೇ ತಿದ್ದುಪಡಿ ಮಸೂದೆ. ಸೊ ಅದೇ ರೀತಿ ನಾನು ಹೇಳಿದೆ, ಅದೇ 104ನೇ ತಿದ್ದುಪಡಿ ಅಂತಕ್ಕಂಥದ್ದು, 104ನೇ ತಿದ್ದುಪಡಿ. ಸೊ ಎರಡು ಅಂಶಗಳ ಬಗ್ಗೆ ಹೇಳುತ್ತೆ. ಏನಂತ ಹೇಳಿದ್ರೆ SC/ST ಸಮುದಾಯಗಳಿಗೆ ನೀಡಲಾದಂತಹ ಸ್ಥಾನಗಳ ಮೀಸಲಾತಿಯನ್ನ ಮುಂದುವರಿಸೋದು, ಅದರ ಜೊತೆಗೆ ಈ ಒಂದು ಆಂಗ್ಲೋ ಇಂಡಿಯನ್ ಏನು ನಾಮಕರಣ
ಆಂಗ್ಲೋ ಇಂಡಿಯನ್ ಸಮುದಾಯದವ್ರನ್ನ ಈ ನಾಮಕರಣ ಮಾಡ್ತಾ ಇದ್ರು ಇಬ್ಬರು ಸದಸ್ಯರನ್ನ, ಸೊ ಅದನ್ನ ಈಗ ನಿಲ್ಲಿಸಲಾಗಿದೆ ಅದೇ ಒಂದು ತಿದ್ದುಪಡಿ ಮುಖಾಂತರವಾಗಿ. ಸೊ ಇದಿಷ್ಟು ನಿಮಗೆ ಈ ಅಂಶಗಳ ಬಗ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಸೊ ಲೋಕಸಭೆಯಲ್ಲಿ ಒಂದು ಕೋರಂ ಅಂತ ಇರ್ತದೆ, ಕೋರಂ. ಸೊ ಕೋರಂ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಲೋಕಸಭೆಯ ಕಾರ್ಯಕಲಾಪಗಳು, ದಿನನಿತ್ಯ ನಡೀತಕ್ಕಂತಹ ಕಾರ್ಯಕಲಾಪಗಳು, ಏನು ಅಧಿವೇಶನದ ಸಂದರ್ಭದಲ್ಲಿ ನಡೀತಕ್ಕಂತಹ ಕಾರ್ಯಕಲಾಪಗಳು ನಡೀಬೇಕಂತ ಹೇಳಿದ್ರೆ ಇಂತಿಷ್ಟೇ ಸದಸ್ಯರು ಇರ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಆ ಕೋರಂ ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ಒಂದು ಲೋಕಸಭೆಯ ಒಟ್ಟು ಸದಸ್ಯರ 1/10 ಸದಸ್ಯರು ಹಾಜರು ಇರಬೇಕು. ಸೊ ಇದು ಲೋಕಸಭೆಯ ಕೋರಂ ಅಂತಕ್ಕಂಥದ್ದು. ಕೋರಂ ಅಂದ್ರೆ ಲೋಕಸಭೆಯ ಕಾರ್ಯಕಲಾಪಗಳು ನಡೆಯಲು ಅವಶ್ಯಕವಿರುವ ಸದಸ್ಯರುಗಳ ಸಂಖ್ಯೆ. ಸೊ ಅದು ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ ಲೋಕಸಭೆಯ ಒಟ್ಟು ಸದಸ್ಯರ 1/10 ಇರಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದಿಷ್ಟು ಲೋಕಸಭೆಯ ಬಗ್ಗೆ ಒಂದು ಮಾಹಿತಿ ಅಂತಕ್ಕಂಥದ್ದು. ಇನ್ನು ಸೊ ಇದರ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು, ಈಗ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು, ಅದರಲ್ಲಿ ರಾಜ್ಯಗಳಿಂದ ಎಷ್ಟು ಸದಸ್ಯರು ಆಯ್ಕೆಯಾಗಿ ಬರ್ತಾರೆ, ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಸದಸ್ಯರು ಆಯ್ಕೆಯಾಗಿ ಬರ್ತಾರೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ನಾವು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತ ಹೇಳಿದ್ರೆ, ಇಲ್ಲಿ 8ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ಅವಧಿಗೆ ಚುನಾಯಿಸಲಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ಅವಧಿಗೆ ಚುನಾಯಿಸಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 3 ವರ್ಷ, ಆಪ್ಷನ್ ಸಿ 6 ವರ್ಷ, ಆಪ್ಷನ್ ಡಿ 10 ವರ್ಷ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ರಾಜ್ಯಸಭೆಯ ಸದಸ್ಯರನ್ನ 6 ವರ್ಷದ ಅವಧಿಯವರೆಗೆ ಇಲ್ಲಿ ಚುನಾಯಿಸಲಾಗುತ್ತೆ. ಸೊ ನಾವು ಸಂಸತ್ತಿನ ಬಗ್ಗೆ ಚರ್ಚೆನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಸತ್ತು ಲೋಕಸಭೆ ಮತ್ತೆ ರಾಜ್ಯಸಭೆ 2 ಸದನಗಳನ್ನು ಹೊಂದಿದೆ. ಲೋಕಸಭೆಗೆ ನಾವು ಕಿರಿಯ ಸದನ ಕೆಳಮನೆ ಅಂತ ಹೇಳಿ ಕರಿತೇವೆ, ರಾಜ್ಯಸಭೆಯನ್ನ ಹಿರಿಯ ಸದನ ಮೇಲ್ಮನೆ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ರಾಜ್ಯಸಭೆ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಇದು ಶಾಶ್ವತ ಸದನ. ಇದು ಶಾಶ್ವತ ಸದನ. ಯಾಕಂತ ಹೇಳಿದ್ರೆ ಯಾವ ರೀತಿ ಲೋಕಸಭೆ ವಿಸರ್ಜನೆ ಆಗುತ್ತೆ 5 ವರ್ಷ ಆದ ನಂತರ, ಅಥವಾ 5 ವರ್ಷಕ್ಕಿಂತ ಮುಂಚಿತವಾಗಿ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ಮಾಡಿದ್ರೆ ವಿಸರ್ಜನೆ ಆಗುತ್ತೋ ಆ ರೀತಿ ರಾಜ್ಯಸಭೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಇಂತಿಷ್ಟು ಸದಸ್ಯರು ಅಂತ ಹೇಳಿ ಇಲ್ಲಿ ನಿವೃತ್ತಿಗೊಳ್ತಾರೆ. ಹೀಗಾಗಿ ಇದನ್ನ ಶಾಶ್ವತ ಸದನ ಅಂತ ಹೇಳಿ ನಾವು ಕರಿತೇವೆ. ನಾನು ಈಗಾಗಲೇ ಇವರು ರಾಜ್ಯಸಭೆಯ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೆ. ಸ್ವಲ್ಪ ಸ್ಟ್ಯಾಟಿಕ್ ಆ ಒಂದು ವಿಚಾರಗಳ ಬಗ್ಗೆ ನಾವು ನೋಡೋದಾದ್ರೆ, ಈ ಒಂದು ರಾಜ್ಯಸಭೆ ಶಾಶ್ವತ ಸದನ ಆಗಿದೆ. ಶಾಶ್ವತ ಸದನ ಆಗಿ ಇದು ಎಷ್ಟು ಸದಸ್ಯರನ್ನ ಹೊಂದಿದೆ ಅಂತ ನಾವು ನೋಡೋದಾದ್ರೆ ಗರಿಷ್ಠ 250 ಸದಸ್ಯರನ್ನ ಇದು ಹೊಂದಬಹುದು. ಅದರಲ್ಲಿ 238 ಸದಸ್ಯರು ರಾಜ್ಯ ಮತ್ತು 238 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಇವರು ಚುನಾಯಿತರಾಗ್ತಾರೆ. ಅದೇ ರೀತಿ 12 ಜನ ಸದಸ್ಯರು ನಾಮಕರಣಗೊಳ್ತಾರೆ. ಈ ಸಂಖ್ಯೆ ನಿಮಗೆ ಗೊತ್ತಿರಬೇಕು. 238, 12. ಈ 12 ಜನ ಸದಸ್ಯರಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರಿಗೆ ಆ ಒಂದು ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ರಾಜ್ಯಸಭೆಗೆ ಅನ್ನುವಂಥದ್ದು. ಸೊ ಇದು ರಾಜ್ಯಸಭೆಯ ಬಗ್ಗೆ ಆಯಿತು. ಇನ್ನು ರಾಜ್ಯಸಭೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ವಿಶದವಾಗಿ ನಾವು ವಿಸ್ತಾರವಾಗಿ ನಾವು ನೋಡೋಣ. ಯಾಕಂತ ಹೇಳಿದ್ರೆ 10 ಪ್ರಶ್ನೆಗಳಿಗೆ ಹೆಚ್ಚಿನ ಕಾಲಾವಧಿ ತೆಗೆದುಕೊಂಡ್ರೆ ಸೊ ಬಹಳ ಇನ್ನು ನಾವು ಬೇರೆ ಬೇರೆ ವಿಚಾರಗಳನ್ನ ಮಾಡಬೇಕಾಗುತ್ತೆ. ಪರೀಕ್ಷೆ ಕೂಡ ಬಹಳ ಹತ್ತಿರದಲ್ಲಿದೆ. ಸೊ ಹೆಚ್ಚು ಪ್ರಶ್ನೆಗಳನ್ನ ಕವರ್ ಮಾಡಿದ್ರೆ ಪರೀಕ್ಷೆಯ ಉದ್ದೇಶದಿಂದ ಅದು ಸರಿಯಾಗಿರ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಆಪ್ಷನ್ ನಾವು ನೋಡೋಣ. ಸೊ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಪ್ಷನ್ ಎ ವಿರೋಧ ಪಕ್ಷದ ನಾಯಕ, ಆಪ್ಷನ್ ಬಿ ಲೋಕಸಭೆಯ ಸಭಾಪತಿ, ಆಪ್ಷನ್ ಸಿ ಲೋಕಸಭೆಯ ಡೆಪ್ಯೂಟಿ ಚೇರ್ಮನ್, ಆಪ್ಷನ್ ಡಿ ರಾಜ್ಯಸಭೆಯ ಚೇರ್ಮನ್ ಅಧ್ಯಕ್ಷರು ಅಂತಕ್ಕಂಥದ್ದು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕ ಖಾತೆಗಳ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾನೆ ಅನ್ನುವಂಥದ್ದು. ಇಲ್ಲಿ ಸಂಸದೀಯ ಸಮಿತಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಸಮಿತಿಯ ಹೆಸರನ್ನ ಕೊಟ್ಟು ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಾರೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಾವು ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋದಾದ್ರೆ, ಈ ಸಾರ್ವಜನಿಕ ಖಾತೆಗಳ ಸಮಿತಿಯ ಅದ್ರ ಬಗ್ಗೆ ನಾವು ನೋಡೋದಾದ್ರೆ, ಈ ಸಂವಿಧಾನದಲ್ಲಿ ಇದನ್ನ ಸೇರಿಸೋದಕ್ಕಿಂತ ಮುಂಚಿತವಾಗಿ
1919ರಲ್ಲಿ ಒಂದು ಕಾಯ್ದೆ ಬರ್ತದೆ. ಆ ಕಾಯ್ದೆ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ. ಈ 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆಯಲ್ಲಿ ಇದನ್ನ ಸಾರ್ವಜನಿಕ ಖಾತೆಗಳ ಒಂದು ಸಮಿತಿಯನ್ನ 1921ರಲ್ಲಿ ರಚನೆ ಮಾಡ್ತಾರೆ. 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಮುಖಾಂತರವಾಗಿ 1921ರಲ್ಲಿ ಈ ಒಂದು ಸಾರ್ವಜನಿಕ ಖಾತೆಗಳ ಒಂದು ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. ಸೊ ಈ ಸಮಿತಿಯಲ್ಲಿ ಎಷ್ಟು ಸದಸ್ಯರಿರ್ತಾರೆ ಅಂತ ಹೇಳಿದ್ರೆ, ಈ ಸಮಿತಿಯಲ್ಲಿ ಲೋಕಸಭೆಯಿಂದ 15 ಸದಸ್ಯರು, ಲೋಕಸಭೆಯಿಂದ ಸೊ ಇಲ್ಲಿ ನಾನು ಬರ್ಬಿಡ್ತೇನೆ. ಸೊ ಇಲ್ಲಿ ಲೋಕಸಭೆಯಿಂದ 15 ಸದಸ್ಯರು, ಲೋಕಸಭೆಯಿಂದ 15 ಸದಸ್ಯರು. ಇನ್ನು ರಾಜ್ಯಸಭೆಯಿಂದ 7 ಜನ ಸದಸ್ಯರು. ಸೊ ರಾಜ್ಯಸಭೆಯಿಂದ 7 ಜನ ಸದಸ್ಯರಿರ್ತಾರೆ. ಸೊ ಒಟ್ಟು ಈ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ 22. ನಿಮ್ಗೆ ಕೇಳ್ತಾರೆ ಸಾರ್ವಜನಿಕ ಖಾತೆಗಳ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳ್ತಾರೆ. ಇಲ್ಲಪ್ಪ ಅಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಕ್ರಮವಾಗಿ ಇಷ್ಟು ಸದಸ್ಯರನ್ನ ಹೊಂದಿರ್ತಾರೆ ಅಂತ ಕೇಳ್ತಾರೆ. ಸೊ ನಿಮಗೆ ನೆನಪಿರಬೇಕು, ಲೋಕಸಭೆಯಲ್ಲಿ 15, ರಾಜ್ಯಸಭೆಯಲ್ಲಿ 7 ಸದಸ್ಯರು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಒಟ್ಟು 22 ಜನರ ಒಂದು ಸಮಿತಿ ಇದು ಆಗಿರುತ್ತೆ. ಸೊ ಇದರ ಒಂದು ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದು ಸಭಾಪತಿಯವರು ಮಾಡ್ತಾರೆ. ಸಭಾಪತಿಯವರಿಗೆ ಅದರ ಅಧ್ಯಕ್ಷರನ್ನ ನೇಮಕ ಮಾಡತಕ್ಕಂತಹ ಅಧಿಕಾರ ಇದೆ. ಆದರೆ ಇಲ್ಲಿ ಇನ್ನೊಂದು ಅಂಶ ನೀವು ನೆನಪಲ್ಲಿ ಇಟ್ಕೋಬೇಕು, ಮಂತ್ರಿಗಳು ಇದರ ಸದಸ್ಯರಾಗುವಂತಿಲ್ಲ. ಮಂತ್ರಿಗಳಿಗೆ ಸದಸ್ಯರಾಗ್ತಕ್ಕಂತಹ ಅವಕಾಶ ಇಲ್ಲ. ಸೊ ಇದು ಸಾರ್ವಜನಿಕ ಈ ಖಾತೆಗಳ ಸಮಿತಿ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈ ಸಿಎಜಿ ರಿಪೋರ್ಟ್ಗಳನ್ನ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರ ವರದಿಯನ್ನ ಇದು ಪರಿಶೀಲನೆ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಕೊಡುತ್ತೆ. ಮತ್ತೆ ಸಾರ್ವಜನಿಕ ಖಾತೆಗಳ ಬಗ್ಗೆ ಅದರಲ್ಲೂ ಕೂಡ ವಿಶೇಷವಾಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದರ ಸಂಬಂಧಪಟ್ಟಂತಹ ವರದಿಯನ್ನ ಕೂಡ ಈ ಒಂದು ಸಾರ್ವಜನಿಕ ಖಾತೆಗಳ ಸಮಿತಿ ನೀಡ್ತಕ್ಕಂಥದ್ದು. ಸೊ ಇಷ್ಟು ಸಾರ್ವಜನಿಕ ಖಾತೆಗಳ ಸಮಿತಿಯ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. ಸೊ ಇನ್ನೊಂದು ಪ್ರಶ್ನೆಯಲ್ಲಿ ನಾವು ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಒಂದು ಸಮಿತಿಯನ್ನ ಓದುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 1966-67 ಸಂದರ್ಭ ಅಲ್ಲಿವರೆಗೂ 1966-67ರವರೆಗೂ ಕೂಡ ಈ ಒಂದು ಸಾರ್ವಜನಿಕ ಖಾತೆಗಳ ಒಂದು ಸಮಿತಿಯ ಅಧ್ಯಕ್ಷರು ಆಡಳಿತ ಪಕ್ಷದ ಸದಸ್ಯರೇ ಆಗಿರ್ತಿದ್ರು. ಆದರೆ 67ರಿಂದ ವಿರೋಧ ಪಕ್ಷದ ಸದಸ್ಯರನ್ನ ಅಲ್ಲಿ ಪರಿಗಣಿಸಲಾಗ್ತಾ ಇದೆ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕಾಗಿ. ಸೊ ಈ ಒಂದು ಇಂಪಾರ್ಟೆಂಟ್ ಅಂಶ ಕೂಡ ನಿಮಗೆ ನೆನಪಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ, ಇವತ್ತಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆಯನ್ನ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ, ಡ್ಯಾಶ್ ಮುಖ್ಯ ಮಂತ್ರಿಯನ್ನ ನೇಮಕ ಮಾಡುತ್ತಾರೆ. ಡ್ಯಾಶ್ ರವರು ಮುಖ್ಯಮಂತ್ರಿಯನ್ನ ನೇಮಕ ಮಾಡುತ್ತಾರೆ ಅಂತಿದೆ. ಸೊ ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಡಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯನ್ನ ನೇಮಕ ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಇರತಕ್ಕಂಥದ್ದು. ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ. ನೋಡಿ, ಭಾರತ ಸಂವಿಧಾನದಲ್ಲಿ ವಿಧಿ 163 ಉಪವಿಧಿ 1 ಸಂವಿಧಾನದ 163ನೇ ವಿಧಿ ಉಪವಿಧಿ 1 ಆ ಒಂದು ವಿಧಿ ಒಂದು ಮುಖ್ಯಮಂತ್ರಿಯ ಸ್ಥಾನಕ್ಕೆ, ಮುಖ್ಯಮಂತ್ರಿಯ ಒಂದು ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿ ಕೊಡತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ, ರಾಜ್ಯ ಶಾಸಕಾಂಗದಲ್ಲಿ ಅಥವಾ ರಾಜ್ಯ ಕಾರ್ಯಾಂಗದಲ್ಲಿ 2 ಕಾರ್ಯಾಂಗಗಳಿರ್ತವೆ, 2 ವಿಧ ಇದಾವೆ. ಒಂದು ನಾಮಮಾತ್ರ ಕಾರ್ಯಾಂಗ, ಎರಡನೇದು ನೈಜ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತ ಹೇಳಿದ್ರೆ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ. ಇನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಯಾರು, ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ಹೇಳಿದೆ. ಸೊ ಈ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಇವರು ಆಗಿರ್ತಾರೆ ಅಂತಕ್ಕಂಥದ್ದು. ಸೊ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಇವರು ಆಗಿರ್ತಾರೆ. ಸೊ ಇದರ ಜೊತೆಗೆ ನಿಮಗೆ ಲಾಸ್ಟ್ 2020ರ PC ಪರೀಕ್ಷೆಯಲ್ಲಿ ನಾವು ನೋಡಿದ್ವಿ,
ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು ಅಂತೇಳಿ, ಅದೇ ರೀತಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತ ನಿಮ್ಗೆ ಕೇಳಬಹುದು. ಸೊ ಅದ್ಯಾರಪ್ಪ ಅಂತ ಹೇಳಿದ್ರೆ KC ರೆಡ್ಡಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. KC ರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ನೇಮಕ, ಅದರ ಸಂಬಂಧಪಟ್ಟಂತಹ ವಿಸ್ತೃತವಾದಂತಹ ವಿಧಿಗಳೇನು, ಅವರು ಯಾವ್ಯಾವ ರೀತಿ ಕಾರ್ಯವನ್ನು ಮಾಡ್ತಾರೆ, ಸೊ ಅವರ ಜವಾಬ್ದಾರಿಗಳೇನು, ರಾಜ್ಯ ಸರ್ಕಾರದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾವು ಸಪ್ರೇಟ್ ಆಗಿ ಕ್ಲಾಸ್ ತೆಗೆದುಕೊಳ್ತೇನೆ. ಆ ಕ್ಲಾಸಲ್ಲಿ ನಾನು ಈ ಒಂದು ವಿಷಯಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತೇನೆ. ಸೊ ಇವತ್ತಿಗೆ ಈ ಒಂದು 10 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಆ 10 ಪ್ರಶ್ನೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್, ಅದರ ಸ್ಟ್ಯಾಟಿಕ್ ಟಾಪಿಕ್ ಅನ್ನ ಕೂಡ ನಾವು ಇವತ್ತು ಕವರ್ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮುಂದೆ ಈ ಒಂದು PC ಬೇರೆ ಇಯರ್ ಅಲ್ಲಿ ಅಂದ್ರೆ 2020 PC ಪರೀಕ್ಷೆಯ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ 21 ಆಗಿರ್ಬೋದು, 22 ಆಗಿರ್ಬೋದು, ಆ ಒಂದು PC ಪರೀಕ್ಷೆಯಲ್ಲಿ ಕೇಳಾಗಿರತಕ್ಕಂತಹ